ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದ್ಯೋಗಿಭಿರ್ಭವಭಯಾರ್ತಿ ವಿನಾಶಯೋಗ್ಯಂ ಆಸಾದ್ಯ ವಂದಿತಮತೀವ ವಿವಿಕ್ತಚಿತ್ತೈಃ ತದ್ವತ್ ಪುನಾತು ಹರಿಪಾದಸರೋಜಯುಗ್ಮಂ ತದ್ವತ್ ಪುನಾತು ಹರಿಪಾದಸರೋಜಯುಗ್ಮಂ ಆವಿರ್ಭವತ್ಕ್ರಮವಿಲಂಘಿತಭೂರ್ಭುವಸ್ವಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತಪಸ್ವಾಧ್ಯಾಯನಿರತಂ ಮಾರ್ಕಾಂಡೇಯಂ ಮಹಾಮುನಿಂ ವ್ಯಾಸಶಿಷ್ಯೋ ಮಹಾತೇಜ ಜೈಮಿನಿಪರ್ಯಪೃಚ್ಛತ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಾರ್ಕಾಂಡೇಯ ಪುರಾಣದ ಜ್ಞಾನಯಜ್ಞದ 2ನೇ ದಿವಸ ನಿನ್ನೆ ಹೇಳಿದ ಕಥಾಭಾಗದ ಮುಂದುವರೆದ ಕೆಲವು ಸಂಗತಿಗಳನ್ನು ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. 4 ಪಕ್ಷಿಗಳು ನಿನಗೆ ಉಪದೇಶ ಮಾಡ್ತಾರೆ ಅಂತ ಜೈಮಿನಿಗಳಿಗೆ ಮಾರ್ಕಾಂಡೇಯರು ಹೇಳಿದ್ದಕ್ಕೆ ಆ 4 ಪಕ್ಷಿಗಳು ಯಾರು ಅಂತ ವಿವರಣೆ ಮಾಡ್ತಾ ಬಂದರು. ಆ ಪಕ್ಷಿಗಳು ಶಮೀಕ ಋಷಿಗಳ ಆಶ್ರಮದಲ್ಲಿ ಬೆಳವಣಿಗೆ ಪಡೆದು ಚೆನ್ನಾಗಿ ಮಾತನಾಡ್ತಾವೆ. ಮಾತು ಬೇರೆ, ಅವರಿಗಿರುವ ದೇಹನೇ ಬೇರೆ. ಮಾತು ಮನುಷ್ಯರಂತೆ ಇದೆ, ದೇಹ ಪಕ್ಷಿಗಳದ್ದಾಗಿದೆ. ಶಮೀಕ ಋಷಿಗಳಿಗೆ ಆ ಮಾತುಗಳನ್ನಾಡಿದ್ದಕ್ಕೆ ಕುತೂಹಲ ಆಯಿತು. ಇಂಥ ಮಾತುಗಳನ್ನು ನೀವು ಆಡ್ತಿದ್ದೀರಿ ಎಂದಾಗ ನನಗೆ ಕುತೂಹಲ ಆಗ್ತಾ ಇದೆ, ನಿಮಗೆ ಈ ಪಕ್ಷಿ ಜನ್ಮ ಯಾಕೆ ಬಂತು? ನೀವು ಹಿಂದೆ ಏನಾಗಿದ್ರಿ? ನಿಮ್ಮ ಮಾತಿನಲ್ಲಿ ಇಷ್ಟು ಸ್ಫುಟತೆ ಬರ್ತಾ ಇದೆ ಅಂದರೆ ನೀವು ಮಹಾತ್ಮರೇ ಆಗಿರಬೇಕು ಅಂತ ಶಮೀಕ ಋಷಿಗಳು ಕೇಳ್ತಾರೆ. ಕಥಂ ವರ್ಧೇಯುರಬಲಾಃ ಸ್ವಸ್ಥಾನ್ ರಕ್ಷ್ಯಾಮ್ಯಹಂ ಕದಾ ಇತಿ ಋಷಿ ವಚನಂ ತೇಷಾಂ ಶ್ರುತ್ವಾ ಸಂಸ್ಕಾರವತ್ ಸ್ಫುಟಂ ಅಂತೆಲ್ಲ ಮಾತುಗಳು ಬರ್ತಾರೆ. ಆಗ ಆ 4 ಪಕ್ಷಿಗಳು ಶಮೀಕ ಋಷಿಗಳಿಗೆ ತಮ್ಮ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳ್ತಾರೆ. ನಾವು ಯಾರು ಅಂತ ಅವರು ಹೇಳ್ತಾ ಇದ್ದಾರೆ. ಹಿಂದೆ ವಿಪುಲಸ್ವಾನ್ ಅಂತ ಒಬ್ಬ ಇದ್ನಂತೆ. ಅವನ ಹೆಸರೇ ವಿಪುಲಸ್ವಾನ್ ಅಂತ. ಬಹಳ ದೊಡ್ಡ ಮುನಿ. ಆ ವಿಪುಲಸ್ವಾನ್ ಮುನಿಗೆ 2 ಮಕ್ಕಳಿದ್ದರಂತೆ. ಒಬ್ಬ ಸುಕೃಶ, ಇನ್ನೊಬ್ಬ ತುಂಬೂರು ಅಂತ. ಅದರಲ್ಲಿ ಸುಕೃಶ ಅನ್ನೋವನಿಗೆ 4 ಜನ ಮಕ್ಕಳು. ಈಗ ಯಾರು ಪಕ್ಷಿಗಳಾಗಿದ್ದಾರೆ ಅವರು ಹಿಂದಿನ ಜನ್ಮದಲ್ಲಿ ಸುಕೃಶ ಅನ್ನುವಂಥ ಮುನಿಗೆ 4 ಮಕ್ಕಳಾಗಿ ಹುಟ್ಟಿದ್ರಂತೆ. ತಂದೆ ಸೇವೆ ಪರಾಯಣರಾಗಿದ್ದರು. ತಂದೆ ಸುಕೃಶ ಮುನಿ ತಪಸ್ವಿಯಾಗಿದ್ದರು. ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿದ್ದಂಥ ದೊಡ್ಡ ತಪಸ್ವಿ. ಅವನಿಗೆ ಬೇಕಾದ ಸೇವೆಯನ್ನು ಈ 4 ಮಕ್ಕಳು ಚೆನ್ನಾಗಿ ಮಾಡ್ತಾ ಮಾಡ್ತಾ ಕಾಲ ಕಳೀತಾ ಇದ್ದರಂತೆ. ತಂದೆಯ ಸೇವೆ ಅಂದ್ರೇನು ಸಾಧಾರಣ ಅಲ್ಲ. ತಪಸ್ವಿಯಾದ ತಂದೆಗೆ ಬೇಕಾದ ಸಮಿತ್ತು ತಂದು ಕೊಡೋದು, ಹೂ ತಂದು ಕೊಡೋದು, ಪತ್ರ ತಂದು ಕೊಡೋದು,
ಆಹಾರ ಸಾಮಗ್ರಿಗಳನ್ನು ತಂದೆಗೆ ಬೇಕಾದದ್ದನ್ನು ಒದಗಿಸೋದು ತಪಸ್ಸಿಗೆ ಅನುಕೂಲವಾಗಿ ವರ್ತನೆ ಮಾಡ್ತಾ ಇದ್ದರಂತೆ. ಸುಕೃಶ ತನ್ನ ಮಕ್ಕಳಿಂದ ಬಹಳ ಸಂತೋಷ ಪಡ್ತಾ ಇದ್ದ, ನನ್ನ ಸೇವೆ ನನ್ನ ಮಕ್ಕಳು ಹೇಗೆ ಮಾಡ್ತಾ ಇದ್ದಾರಲ್ಲ ಅಂತ. ಹೀಗಿರಬೇಕಾದ್ರೆ ಒಂದು ಸಲ ಒಂದು ಮುದಿ ಪಕ್ಷಿ ಬಂತಂತೆ, ಮುದುಕ ಪಕ್ಷಿ, ಹಣ್ಣು ಮುದುಕ, ದೊಡ್ಡ ಗಾತ್ರ, ದೇಹದಲ್ಲಿ ಶಕ್ತಿ ಕಡಿಮೆಯಾಗಿ ಅಸ್ವಸ್ಥ ಆಗಿ ಆಗಲೋ ಉಪವಾಸ ಇದ್ದಿದ್ದು ಆಹಾರನೇ ತಿನ್ನದೇನೆ ಆಗಲೋ ಹೋಗುವಷ್ಟು ಅಶಕ್ತವಾದ ಪಕ್ಷಿ ಬಂತಂತೆ. ಪಕ್ಷಿ ಬಂದು ಈ ದೊಡ್ಡ ಋಷಿ ಸುಕೃಶನ ಬಳಿಗೆ ಕೇಳ್ತಾ ಇದೆ, ನನಗೊಂದು ಆಹಾರದ ವ್ಯವಸ್ಥೆ ಮಾಡಬೇಕು, ನೀನು ಏನಾದರೂ ಮಾಡು, ನನಗೆ ಆಹಾರ ಕೊಡಿಸು ಅಂತ ಕೇಳ್ತಾ ಇದ್ದೆ. ಪಕ್ಷಿ ಬಂದು ಕೇಳ್ತಾ ಇರುವಾಗ ಆಹಾರ ಕೊಡದೇ ಇರಲಿಕ್ಕಾಗಲ್ಲ. ಇದೊಂದು ವಿಚಿತ್ರ ಪ್ರಸಂಗ. ಸುಕೃಶ ಯೋಚನೆ ಮಾಡ್ತಾ ಇದ್ದಾನೆ, ಅರೆ ಈ ಪಕ್ಷಿ ನನ್ನ ಬಳಿಗೆ ಬಂದು ಕೇಳ್ತಾ ಇದೆ ಅಂದರೆ ಏನಾದರೂ ಒಂದು ಆಹಾರ ಕೊಡಬೇಕಲ್ಲ ಇದಕ್ಕೆ ಅಂತ. ಪಕ್ಷಿ ಹೇಳ್ತದೆ, ಹಸಿವೆಯಿಂದ ಬಳಲಿ ಬರ್ತಾ ಇದ್ದೇನೆ ನಾನು. ಯಾರು ಹಸಿವೆಯಿಂದ ಬಳಲಿ ಬರ್ತಾರೆ ಅವರನ್ನು ರಕ್ಷಿಸಬೇಕಾದದ್ದು ಮನುಷ್ಯರಿಗೆ ಕರ್ತವ್ಯ. ಹಾಗಾಗಿ ನಾನು ನಿನ್ನ ಬಳಿಗೆ ಬಂದದ್ದು ಹಸಿವೆಯಿಂದ, ನನಗೆ ಆಹಾರ ಕೊಟ್ಟು ನೀನು ನನ್ನನ್ನು ರಕ್ಷಿಸು ಅಂತ ಶರಣಾದ. ಆಗ ಕೇಳ್ತಾನೆ ಸುಕೃಶ, ಅಲ್ಲಪ್ಪ ಇಷ್ಟು ಅಶಕ್ತನಾಗಿದ್ದೀಯಲ್ಲ, ಏನು ಕಾರಣ? ಅದಕ್ಕೆ ಈ ಪಕ್ಷಿ ಹೇಳ್ತಂತೆ, ನಾನು ವಿಂಧ್ಯ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಪಕ್ಷಿಗಳೆಲ್ಲ ಜೋರಾಗಿ ಮೇಲ್ಮೇಲೆ ಹಾರಿ ಹೋಗ್ತಾ ಇದ್ವು. ನಾನು ಹಾಗೆ ಹಾರಲಿಕ್ಕೆ ಅಂತ ಹೋದಾಗ ಮೇಲಿನಿಂದ ಬಿದ್ದೆ. ಭಾಳ ಜೋರಾಗಿ ಗಾಳಿ ಬಂತು, ದೊಡ್ಡ ಪರ್ವತದ ತುದಿಯಿಂದ ಬಿದ್ದಿದ್ದರಿಂದ ನನಗೆ ಮೂರ್ಛೆನೇ ಹೋಗಿಬಿಡ್ತು. ಮೂರ್ಛೆ ಹೋದಾಗ ಏಳಲಿಕ್ಕಾಗಲಿಲ್ಲ. ಎಷ್ಟೋ ದಿನಗಳ ಕಾಲ ಹಾಗೇ ಇದ್ದೆ, ಮೂರ್ಛೆ ಇದ್ದೆ. ಸರಿಸುಮಾರು 7 ದಿನ. 7 ದಿನ ಆದಮೇಲೆ 8ನೇ ದಿವಸ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ಮೇಲೆ ಹಸಿವೆ ಬಹಳ ಆಗಿತ್ತು. 7 ದಿನ ಊಟ ಮಾಡದೇ ಇದ್ದರೆ ಪರಿಸ್ಥಿತಿ ಏನಾಗ್ತದೆ ಮತ್ತೆ. ಹಸಿವೆ ಬಹಳ ಆಗಿತ್ತು. ಏನಾದರೂ ಸಿಗ್ತದ ಇಲ್ಲಿ ಅಂತ ಹುಡುಕೊಂಡು ಬರ್ತಾ ಇದ್ದೇನೆ. ಯಾವುದೂ ಸಿಗ್ತಾ ಇಲ್ಲ ನನ್ನ ಮನಸ್ಸಿಗೆ ಬೇಕಾದ ಆಹಾರ. ಹೀಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ, ನನಗೇನಾದರೂ ಆಹಾರ ಒದಗಿಸು. ಅನಾಥನಾದವರನ್ನು, ಆಹಾರಕ್ಕಾಗಿ ಅಂತ ಕೇಳಿ ಬಂದವರನ್ನು, ಪ್ರಾಣಾಪಾಯದಲ್ಲಿರೋರನ್ನು ರಕ್ಷಿಸಬೇಕಾದದ್ದು ಕರ್ತವ್ಯ ಅಲ್ವೇ? ಹೀಗೆಲ್ಲ ಮಾತುಗಳನ್ನಾಡಿ ಪಕ್ಷಿ ಸುಕೃಶ ಮುನಿಯನ್ನು ಕೇಳ್ತಾ ಇದೆ. ಅದಕ್ಕೆ ಈ ಸುಕೃಶ ಹೇಳ್ದ, ಕೌಮಾರಂತೆ ನಿನಗೆ ಏನು ಆಹಾರ ಬೇಕು, ಯಾವ ಆಹಾರ ಬೇಕು ಹೇಳಿ ಕೊಡಿಸ್ತೇನೆ. ಅದಕ್ಕೆ ಅವನಂತಾನೆ, ಭಾಳ ದಿವಸ ಆಯಿತು, ನನಗೊಂದು ಆಸೆ ಆಗ್ತಾ ಇದೆ, ಮಾಂಸ ಆಹಾರ ಇದ್ದರೆ ಚೆನ್ನಾಗಿರ್ತದೆ, ಕೊಡಿಸಿಬಿಡು ಅಂತ ಕೇಳಿದ. ಪಕ್ಷಿ ಬಂದು ಋಷಿ ಹತ್ರ ಮಾಂಸದ ಆಹಾರ ಬೇಕು ಅಂತ ಬಯಸ್ತಾ ಇದ್ದಾರೆ. ಸರಿ ಅಂತ ಯಾವುದಾದ್ರೂ ಪಶು ಪಕ್ಷಿ ಪ್ರಾಣಿನ ಹಿಂಸೆ ಮಾಡಿ ತಂದು ಕೊಡೋದು ಅಂದರೆ ಅದಲ್ಲ ಅನ್ನತ್ತೆ. ಮತ್ತೆ ನರಮಾಂಸನೇ ಬೇಕು ಅಂತ. ಹೀಗೆಲ್ಲ ಕೇಳಿದ್ರೆ ಏನು ಮಾಡಬೇಕು? ನನಗೆ ನರಮಾಂಸ ಬೇಕು ಅಂತ ಅನ್ನಿಸ್ತಾ ಇದೆ, ನೀನು ಅದನ್ನು ನನಗೆ ಪೂರೈಸ್ತಿ ಅಂದ್ಕೊಂಡು ಬಂದಿದ್ದೇನೆ. ಸಚಾಹ ನರಮಾಂಸೇನ ತೃಪ್ತಿರ್ಭವತಿ ಮೇಪರ. ಇನ್ಯಾವ ಆಹಾರ ತಿಂದರೂ ನನಗಷ್ಟು ತೃಪ್ತಿ ಆಗಲಿಕ್ಕಿಲ್ಲ, ನರಮಾಂಸ ಆಹಾರ ತಿಂದರೆ ತೃಪ್ತಿ ಆಗ್ತದೆ ಅಂತ ಕೇಳಿಕೊಂಡ ಪಕ್ಷಿ. ಋಷಿರುವಾಚ. ನೋಡಿ, ಪುರಾಣಗಳು ಎಷ್ಟು ಸಂಗತಿಗಳನ್ನು ಹೇಳಿಕೊಡ್ತಾವೆ. ಒಳ್ಳೆಯ ಮಾತನ್ನು ಆಡ್ತಾನೆ ಸುಕೃಶ ಮುನಿ. ನಿನಗೀಗಾಗಲೇ ಯೌವನ ಅಂತೂ ದೂರ ಆಗಿದೆ, ಅದಕ್ಕಿಂತ ಮೊದಲು ಕೌಮಾರವೂ ಹೊರಟು ಹೋಗಿದೆ, ವಯಸ್ಸಾಗಿ ಬಳಲ್ತಾ ಇದ್ದೀಯಾ. ವಯಸ್ಸ ಪರಿಣಾಮಸ್ಥೆ ವರ್ತತೆ. ವಯಸ್ಸಾಗಿ ಇದ್ದಿ, ವಯಸ್ಸಾಗ್ತಾ ಮುಪ್ಪು ಬಂದಾಗ ಇಂಥ ಮಾಂಸ ತಿನ್ನಬೇಕು ಅನ್ನೋ ಆಸೆ ಬರಬಾರ್ದು, ಅದು ಯಾಕೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಯಸ್ಮಿನ್ ನರಾಣಾಂ ಸರ್ವೇಷಾಂ ಅಶೇಷೇಚ್ಛಾ ನಿವರ್ತತೆ. ಮನುಷ್ಯನಿಗೆ ಮುಪ್ಪು ಬಂದ ಹಾಗೆ ಅಶೇಷ ಇಚ್ಛಾ ನಿವರ್ತತೆ, ಅಭಿಲಾಷೆ ದೂರ ಆಗಬೇಕಂತೆ, ದೂರ ಆಗ್ತದೆ. ಸ ಕಸ್ಮಾತ್ ವೃದ್ಧಭಾವೇಪಿ.
ವೃದ್ಧ ಭಾವೇತಿ, ವೃದ್ಧನಾಗಿಯೂ ಕೂಡ ನಿನಗೆ ನರಮಾಂಸ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತಿದ್ದಿ. ಆಶ್ಚರ್ಯ ಆಯ್ತಲ್ಲ ಇದು. ಕ್ವಮಾನುಷಸ್ಯ ಪಿಶಿತಂ ಕ್ವ ವಯಶ್ಚರಣಂ ತವ. ನರಮಾಂಸವನ್ನು ತಿನ್ನೋದು ಅಂದ್ರೆ ಏನು, ನಿನ್ನ ವಯಸ್ಸೇನು? ಅಲ್ಲ, ತಿಂದದ್ದು ಜೀರ್ಣ ಆದರೂ ಆಗಬೇಕಾ ಬೇಡ? ಈ ಜೀರ್ಣ ಆಗಲಿಕ್ಕೆ ಅಂತ ಒಂದು ವಯಸ್ಸಿರ್ತದೆ, ಏನು ತಿಂದರೂ ಜೀರ್ಣಿಸ್ಕೊಳ್ಬಲ್ವಿ ಅಂತ. ಇಷ್ಟು ವಯಸ್ಸಾದ್ಮೇಲೆ ನರಮಾಂಸ ತಿನ್ನಬೇಕು ಅಂತಿದ್ದೀಯಲ್ಲ, ಎಂಥ ಕ್ರೂರ ಸ್ವಭಾವ ಬಂದಿದೆ ನಿನಗೆ. ಈ ಭಾವವೇ ತಪ್ಪು, ಎಂದೂ ನಿನಗೆ ಶಾಂತಿ ಬರಲ್ಲ ಈ ಥರದ ಭಾವನೆ ಇಟ್ಟುಕೊಂಡ್ರೆ ಅಂತ ಶುರು ಮಾಡಿದ. ಅಥವಾ ಕಿಂ ಅಯೈತೇನ ಪ್ರೋಕ್ತೇ ನಾಸ್ತಿ ಪ್ರಯೋಜನ ಪ್ರತಿಶ್ರುತ್ಯ ಸದಾ ದೇಯಮಿತಿನೋ ಭಾವಿತಂ ಮನಃ. ನೀನು ಮೊದಲು ನನ್ನನ್ನು ಬಂದು ಕೇಳ್ಕೊಳ್ಳುವಾಗ ನೀನು ಏನು ಕೇಳಿದ್ರು ಕೊಡ್ತೇನೆ ಅಂತ ನಾ ಬೇರೆ ಪ್ರತಿಜ್ಞೆ ಮಾಡಿಬಿಟ್ಟೆ. ಋಷಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಈಗ ನಿನ್ನ ಹತ್ರ ಮಾತನಾಡಿ ಆದರೂ ಏನು ಲಾಭ? ಕೊಡಲಿಲ್ಲ ಅಂದರೆ ನಾನು ಮಾತು ತಪ್ಪಿದೆ ಅಂತ ಆಗ್ತಿದೆ. ಋಷಿ ಹೇಳ್ತಾನೆ, ನೀನು ನೋಡಿದರೆ ನನಗೆ ನರಮಾಂಸ ಬೇಕು ಅಂತ ಕೂತ್ಕೊಂಡಿದ್ದಿ. ಅದಕ್ಕೇನು ಮಾಡಿದ ಆತ ಋಷಿ? ಕೂಡಲೇ ತನ್ನ ಮಕ್ಕಳನ್ನು ಅಲ್ಲಿಗೆ ಕರೆಸಿದ್ದಂತೆ. ತನ್ನ ಮಕ್ಕಳನ್ನು ಕರೆಸಿ 4 ಜನ ಮಕ್ಕಳಿಗೆ ಹೇಳ್ತಾನೆ, ಉವಾಚ ಕ್ಷುಬ್ಧ ಹೃದಯೋ ಮುನಿರ್ವಾಕ್ಯಂ ಸುನಿಷ್ಠುರಂ. ಮನಸ್ಸು ಬಹಳ ಕ್ಷೋಭೆ ಆಗಿತ್ತು. ಬರೋದು ಬಂದು ಪಕ್ಷಿ ನರಮಾಂಸವನ್ನು ಕೇಳ್ತಾ ಇದೆಯಲ್ಲ ಅಂತ ಕ್ಷೋಭೆ ಆಗಿತ್ತು. ನಿಷ್ಠುರವಾದ ಮಾತುಗಳನ್ನು ಆಡ್ತಾನೆ ಅವರ ಮಕ್ಕಳಿಗೆ. ವಿನಯಾವನತಾನ್ ಸರ್ವಾನ್ ಭಕ್ತಿಯುಕ್ತಾನ್ ಕೃತಾಂಜಲೀನ್. ಬಂದ ಮಕ್ಕಳು ಭಕ್ತಿಯಿಂದ ನಮಸ್ಕಾರ ಮಾಡಿ ವಿನಯದಿಂದ ನಿಂತರಂತೆ ಅಪ್ಪನ ಬಳಿಗೆ. ಹೇಳ್ತಾನೆ, ಮಕ್ಕಳೇ, ನಿಮ್ಮಪ್ಪ ನಿಮ್ಮನ್ನು ಪಡೆದದ್ರಿಂದ ಋಣಮುಕ್ತನಾಗಿದ್ದಾನೆ. ಮಕ್ಕಳಾದದ್ದಕ್ಕೆ ನೀವು ಕೂಡ ಋಣಮುಕ್ತರಾಗಬೇಕು. ಯಾರ ವಂಶದಲ್ಲಿ ಯಾರು ಹುಟ್ಟಿರ್ತಾರೆ ಅವರ ತಂದೆಯ ಋಣ ಎಲ್ಲ ಅವರ ಮೇಲೆ ಬರ್ತದೆ. ಅದರಿಂದ ನೀವು ಋಣಮುಕ್ತರಾಗಬೇಕು. ಋಣಮುಕ್ತರಾಗಬೇಕಾದ್ರೆ ನಾನು ಏನು ಹೇಳ್ತೇನೋ ಅದನ್ನು ನೀವು ಮಾಡಬೇಕೀಗ ಅಂತ ಹೇಳಿದೆ. ಗುರು ಪೂಜ್ಯೋ ಯದಿ ಮತೋ ಭವತಾಂ ಪರಮಪಿತ. ಎರಡನೇ ಮಾತು ಈ ಋಷಿ ಹೇಳ್ತಾ ಇರುವ ಮಾತು, ಮಕ್ಕಳೇ, ಗುರುಗಳು ಯಾವತ್ತಿದ್ರೂ ಪೂಜ್ಯ ಸ್ಥಾನೀಯರಿರ್ತಾರೆ. ಅಪ್ಪನೂ ಪೂಜ್ಯ ಸ್ಥಾನೀಯ ಇರ್ತಾನೆ. ಅಪ್ಪ ಗುರುಗಳು ಹೇಳಿದ ಮಾತುಗಳನ್ನು ಬಹಳ ಚರ್ಚೆ ಮಾಡಬಾರ್ದು, ಕೂಡಲೇ ಮಾಡಬೇಕು ಅಂತ ಇದೆ. ತತಃ ಕುರುತಮೇ ವಾಕ್ಯಂ ನಿರ್ವಿಲೀಕೇನ ಚೇತಸ. ಹೆಚ್ಚು ಚರ್ಚೆ ಮಾಡದೇನೆ ಈ ಸಮಯದಲ್ಲಿ ನೀವು ಈ ಕೆಲಸ ಮಾಡಲೇಬೇಕು. ಪೂಜ್ಯರಾಗಿರ್ತಾರೆ ಗುರುಗಳಾದ್ದರಿಂದ ಅವರ ಮಾತು ಮೀರಬಾರ್ದು. ಅದಕ್ಕೆ ಆ ಮಕ್ಕಳಂತಾರೆ, ಅಪ್ಪ ಇಷ್ಟ್ಯಾಕೆ ಹೇಳ್ತಿದ್ದಿ, ನೀನು ಹೇಳಾದರೂ ಹೇಳು, ಮಾಡೇ ಬಿಡ್ತೀವಿ ಅಂತ ಅವರತ್ರ. ಮಕ್ಕಳಿಗೆ ಅಷ್ಟು ಸಂಸ್ಕಾರ ಇತ್ತು, ವಿನಯ ಇತ್ತು, ತಂದೆಯ ಮಾತಿನ ಮೇಲೆ ವಿಶ್ವಾಸ ಇತ್ತು. ಹೇಳಾದರೂ ಹೇಳು, ಮಾಡ್ತೀವಿ ಅಂತ ಹೇಳು ಅಂದ ಕೂಡಲೇ ಅಪ್ಪ ಹೇಳ್ತಾನೆ, ನನ್ನ ಮಕ್ಕಳು ಇನ್ನು ಮಾಡೇ ಬಿಡ್ತಾರೆ ಹಾಗಾದರೆ ಅಂತ. ಈ ಪಕ್ಷಿಗೆ ಹಸಿವೆ ಆಗಿದೆ, ನರಮಾಂಸ ಬೇಕು ಅಂತ ಅನ್ನಿಸ್ತಾ ಇದೆ ಅವಕ್ಕೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಯೋಚನೆ ಮಾಡಿದ್ದೇನೆ, ಬಹಳ ಚರ್ಚೆಗೆ ಇಳಿದೇನೆ, ಈಗಲೇ ಅವನಿಗೆ ನಿಮ್ಮ ಮಾಂಸವನ್ನು ತಿನ್ಲಿಕ್ಕೆ ಕೊಟ್ಬಿಡ್ರಿ ಅಂತ ಕೇಳಿಬಿಟ್ಟಂತೆ. ಮಾಂಸ ತಿನ್ಲಿಕ್ಕೆ ಕೊಡ್ರಿ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ಶರಣು ಬಂದಿದೆ ಪಕ್ಷಿ, ಹಸಿವೆಯಿಂದ ಬಳಲ್ತಾ ಇದೆ, ಅದನ್ನು ನೀಗಿಸ್ಬೇಕು. ಬರೀ ಮಾಂಸ ಕೊಡಬೇಡಿ, ಮಾಂಸ ತಿಂದ ಮೇಲೆ ದ್ರವ ಬೇಕಾಗ್ತದೆ, ಕುಡಿಲಿಕ್ಕೆ ಏನಾದರೂ ರಕ್ತನೂ ಕೊಡ್ರಿ ಅಂತ. ಮಾಂಸ ಕೊಡ್ರಿ, ರಕ್ತ ಕೊಡ್ರಿ ಅಂತ ಮಕ್ಕಳಿಗೆ ತಂದೆ ಹೇಳ್ತಾ ಇದ್ದಾನೆ, ಪಕ್ಷಿ ಕೊಡ್ರಿ. ಹೀಗೆ ಹೇಳಿದಾಗ ಆ ಋಷಿಗಳೆಲ್ಲ ಆಲೋಚನೆ ಮಾಡ್ತಾರೆ. ಆ 4 ಮಕ್ಕಳು, ಏನಿದು ವಿಚಿತ್ರ, ನಮ್ಮಪ್ಪ ಹೀಗೆ ಹೇಳ್ತಿದ್ದಾನಲ್ಲ, ಯಾವ ತಂದೆ ತನ್ನ ಮಕ್ಕಳಿಗೆ ಮಾಂಸ ಕೊಡ್ರಿ, ರಕ್ತ ಕೊಡ್ರಿ ಅಂತ ಹೇಳ್ತಾನೆ? ಮನಸ್ಸಿನಲ್ಲಿ ಬಹಳ ಕಷ್ಟ ಆಯ್ತವರಿಗೆ. ತಥೋ ವಯಂ ಪ್ರವ್ಯಥಿತಾ ಪ್ರಕ್ರಮೋಂಭೂತ ಸಾಧ್ವಸಾಹ ಕಷ್ಟಂ ಕಷ್ಟಂ ಇತಿ ಪ್ರೋಚ್ಯ ನೈತತ್ ಕುರ್ಮೇತಿ ಚಾಬ್ರುವನ್. ಇಂಥ ಕೆಲಸ ಮಾಡಲಿಕ್ಕೆ ನಾವಿಲ್ಲ ಅಪ್ಪ. ಯಾವ ಕಾರಣಕ್ಕೂ ನಮ್ಮ ಶರೀರವನ್ನು ನಾವು ಹತ್ಯೆ ಮಾಡಿಕೊಳ್ಬಾರ್ದು ಅಂತಿದೆ. ಕಥಂ ಪರಶರೀರಸ್ಯ ಹೇತೋರ್ದೇಹಂ ಸ್ವಕಂಬುಧ. ಅವನ ಶರೀರವನ್ನು ಉಳಿಸ್ಲಿಕ್ಕೆ ನಮ್ಮ ಶರೀರವನ್ನು ಯಾರಾದರೂ ಹತ್ಯೆ ಮಾಡಿಕೊಳ್ಳೋದೆ?
ಪಕ್ಷಿ ಶರೀರ ಉಳಿಸ್ಲಿಕ್ಕೆ ನಮ್ಮ ಶರೀರವನ್ನು ಹತ್ಯೆ ಮಾಡಿ ಮಾಂಸದ ರೂಪದಲ್ಲಿ ಕೊಡೋದೇ ಇದು ಆತ್ಮಹತ್ಯೆ ಅಂತ ಅನಿಸ್ಬಿಡ್ತದೆ ಅಂತ ಚರ್ಚೆ ಮಾಡಿ ಅವ್ರು ಯಾರೂ ಕೂಡ ಅವ್ರ ತಂದೆ ಹೇಳಿದ ಮಾತಿಗೆ ಮಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಮುಂದುವರೆದು ಹೋಗದೆ ಮಾಂಸ ಕೊಡದೇನೆ ತಿರಸ್ಕರಿಸಿಬಿಟ್ರಂತ. ಮಕ್ಕಳೆಲ್ಲ ತಂದೆಯ ಮಾತನ್ನು ಹಾಕಿ ತಿರಸ್ಕರಿಸಿದ ಕೂಡಲೇ ತಂದೆ ಸುಕೃಶ ಮುನಿ ಅವನು ಹೇಳ್ತಾನೆ, ನನ್ನ ಮಾತನ್ನು ತಿರಸ್ಕರಿಸಿದ್ರಲ್ಲ ನೀವೆಲ್ಲ, ತಾನ್ಯಪಾಕುರುತೆ ಪುತ್ರೋ ನ ಶರೀರ ಪದಕೃತಃ. ತಕ್ಷಣಕ್ಕೆ ಶಾಪ ಹಾಕ್ತಾನೆ. ನನ್ನ ಮಕ್ಕಳಾಗಿ ಆಡಿದ ಮಾತನ್ನು ನಡೆಸ್ಬೋದಾಗಿತ್ತು, ನಡೆಸಲ್ಲ ಅಂತ ಅವಿಶ್ವಾಸ ಮಾಡಿದ್ರಲ್ಲ, ಹಾಗಾದರೆ ನೀವೆಲ್ಲರೂ ಕೂಡ ಪಕ್ಷಿಗಳಾಗಿ ಹುಟ್ಟ್ರಿ ಅಂತ ಶಾಪ ಹಾಕಿದ್ದಂತೆ. ತಂದೆಯೇ ಮಕ್ಕಳಿಗೆ ಶಾಪ ಹಾಕಿದ ಒಂದು ಸಂದರ್ಭವನ್ನು ಪುರಾಣ ಹೇಳ್ತದೆ. ಇತ್ತಂ ಶ್ರುತ್ವಾ ವಚೋಸ್ಮಾಕಂ ಮುನಿ ಕ್ರೋಧಾದಿವಜ್ವಲನ್ ಪ್ರೋವಾಚ ಪುನರಸ್ಪ್ಯಸ್ಮಾನ್ ನಿರ್ದಹನ್ನಿವ ಲೋಚನೈ. ಸಿಟ್ಟು ಬಂದು ಕಣ್ಣು ಕೆಂಪು ಮಾಡಿ, ಮೊದಲು ನೀವು ನನಗೆ ಮಾತು ಕೊಟ್ಟು ಏನು ಹೇಳಿದರೂ ಮಾಡ್ತೇವೆ ಅಪ್ಪ ಅಂತ ಹೇಳಿ ಈಗ ಮಾತು ಮಾಡಲ್ಲ ಅಂತಂತ ಇದ್ದೀರಿ, ಹಾಗಾಗಿ ನೀವು ಪಕ್ಷಿಗಳಾಗಿ ಹುಟ್ಟ್ರಿ ಅಂತ ಶಾಪ ಹಾಕಿಬಿಟ್ಟು ಏವ ಮುಕ್ತ್ವಾ ತದಾ ಸೋಸ್ಮಾಸ್ತಂ ವಿಹಂಗಂ ಅಬ್ರವೀತ್. ಅವರಿಗೇನೋ ಪಕ್ಷಿಗಳಾಗಿ ಹುಟ್ಟ್ರಿ ಅಂತ ಹೇಳಿಬಿಟ್ಟ ಅಪ್ಪ ಮಕ್ಕಳಿಗೆ. ಈಗ ಈ ಪಕ್ಷಿಗೆ ಏನು ಮಾಡಬೇಕು, ಮುದುಕ ಪಕ್ಷಿಗೆ, ಅದಕ್ಕೆ ಅದರ ಹತ್ರ ಬಂದು ಹೇಳಿದ್ದಂತೆ, ನನ್ನ ಮಕ್ಕಳೇನೋ ಕೊಟ್ಟ ಮಾತನ್ನು ಪೂರೈಸಲಿಲ್ಲ, ನಾನು ಮಾತ್ರ ಹಾಗಲ್ಲ, ಮಾತು ಕೊಟ್ಟಿದ್ದೇನೆ ಮೇಲೆ ಪೂರೈಸ್ತೇನೆ, ತಗೋ ನನ್ನ ಮಾಂಸ ತಗೋ ತಿನ್ಬಾ ಅಂತ ಶುರು ಮಾಡಿಬಿಟ್ಟೆ. ಭಕ್ಷಯಸ್ವ ಸುವಿಶ್ರಬ್ಧೋ ಮಾಮತ್ರ ದ್ವಿಜ ಸತ್ತಮ. ಈಗ ನನ್ನ ತಡೆಯೋರು ಯಾರೂ ಇಲ್ಲ, ನಿನ್ನ ಆಹಾರ ಅಂತ ಮಾಡ್ಕೊಂಡ್ಬಿಡು ಈ ದೇಹವನ್ನು ಅಂತ. ಆಹಾರೀಕೃತ ಮೇತತ್ತೆ ಮಯಾ ದೇಹ ಮಿಮಾತ್ಮನಃ ಏತಾವದೇವ ವಿಪ್ರಸ್ಯ ಬ್ರಾಹ್ಮಣತ್ವಂ ಪ್ರಚಕ್ಷತೆ ಅಂತಂತಾರೆ. ಬ್ರಾಹ್ಮಣ ಅಂದರೆ ಏನು ಅದನ್ನು ಈ ಋಷಿ ಜಗತ್ತಿಗೆ ಸಾರಿದ್ದಂತೆ. ಮಾತು ಕೊಟ್ಟ ಅಂದರೆ ಪ್ರಾಣ ಬಿಡಲಿಕ್ಕೂ ತಯಾರಾಗ್ತಾನಲ್ಲ ಅವನೇ ಬ್ರಾಹ್ಮಣ ಅಂತ. ಮಾತು ಕೊಟ್ಟದ್ದನ್ನು ಬೇರೆ ಬೇರೆ ರೀತಿಯಿಂದ ಬದಲಾಯಿಸ್ತಾನಲ್ಲ ಅವನು ಬ್ರಾಹ್ಮಣನಲ್ಲ. ಕ್ಷತ್ರಿಯರು ಹಾಗೆ ಮಾಡ್ತಾರೆ, ಬೇರೆ ಬೇರೆ ಬದಲಾಯಿಸಿಬಿಡ್ತಾರೆ. ಏತದೇವ ವಿಪ್ರಸ್ಯ ಬ್ರಾಹ್ಮಣತ್ವಂ ಪ್ರಚಕ್ಷಸೆ ಯಾವತ್ ಪತಗ ಜಾತ್ಯಗ್ರ್ಯ ಸ್ವಸತ್ಯ ಪರಿಪಾಲನಂ. ಸ್ವಸತ್ಯ ಪರಿಪಾಲನ, ಒಂದು ಬಾರಿ ಮಾತು ಕೊಟ್ಟೆ ಅಂದ ಮೇಲೆ ಅದನ್ನು ಪರಿಪಾಲನೆ ಮಾಡಲೇಬೇಕು. ಯಾರು ಮಾತು ಕೊಟ್ಟದ್ದನ್ನು ಯಾವತ್ತಿದ್ರೂ ಪರಿಪಾಲನೆ ಮಾಡ್ತಾರಲ್ಲ ಅವರು ಯಾಗ ಮಾಡಿದರೆ ಬಹುದಕ್ಷಿಣೆಯನ್ನು ಕೊಟ್ಟರೆ ಬರುವ ಪುಣ್ಯ ಕೇವಲ ಸತ್ಯ ಪರಿಪಾಲನೆಯಿಂದ ಬರ್ತದಲ್ಲ, ಆ ಪುಣ್ಯಕ್ಕೆ ಅದು ಸರಿಸಮಾನ ಆಗಲ್ಲ, ಅಷ್ಟು ಪುಣ್ಯ ಬರ್ತದಂತೆ. ಹಾಗಾಗಿ ಮನುಷ್ಯ ಯಾವತ್ತೂ ಸತ್ಯ ಪಾಲನೆ ಮಾಡೋದನ್ನು ಕಲಿಬೇಕು. ನಯಜ್ಞೈಹಿ ದಕ್ಷಿಣಾವದ್ಭಿ ಸತ್ಪುಣ್ಯಂ ಪ್ರಾಪ್ಯತೆ ಮಹತ್ ಕರ್ಮಣಾನ್ಯೇನವಾ ವಿಪ್ರೈಹಿ ಯತ್ ಸತ್ಯ ಪರಿಪಾಲನಾತ್. ಮನುಷ್ಯ ಸತ್ಯ ಪಾಲನೆ ಮಾಡೋದರಿಂದ ಎಷ್ಟು ಪುಣ್ಯ ಗಳಿಸಬಲ್ಲ, ಅಷ್ಟು ಪುಣ್ಯವನ್ನು ಬಹುದಕ್ಷಿಣೆಯನ್ನು ಕೊಟ್ಟು ಯಜ್ಞ ಮಾಡಿದರೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಕ್ಷಿಣೆ ಕೊಡ್ತಾನೆ, ಯಜ್ಞ ಮಾಡ್ತಾನೆ, ಕೊಡೋ ದಕ್ಷಿಣೆ ಸುಳ್ಳು ಹೇಳಿ ಸಂಪಾದನೆ ಮಾಡಿ ತಂದಿರ್ತಾನೆ. ಲಂಚ ತೊಗೊಂಡಿರ್ತಾನೋ ಅಥವಾ ಇನ್ಯಾರ್ದೋ ತಲೆ ಹೊಡೆದಿರ್ತಾನೋ, ಅದು ದೊಡ್ಡಿಸ್ತಿಕೆ ಅಲ್ಲ ಅಂತಾರೆ. ಅದಕ್ಕೆ ದಕ್ಷಿಣೆ ಕೊಟ್ಟು ಯಾಗ ಮಾಡಿದರೂ ಅಷ್ಟು ಪುಣ್ಯ ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣನಾದವನು ಸತ್ಯ ಪರಿಪಾಲನೆ ಮಾಡಿದರೆ ಎಷ್ಟು ಪುಣ್ಯ ಸಂಪಾದಿಸ್ತಾನೋ ಅಷ್ಟು ಅಂತಂತಾನೆ. ಹಾಗಾಗಿ ನಾನು ಸತ್ಯಕ್ಕೆ ಕಟ್ಟು ಬಿದ್ದೇನೆ. ನೀನಿನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡ, ಈಗಲೇ ಬಾ, ನನ್ನ ದೇಹವನ್ನು ತಿಂದುಬಿಡು, ನಿನಗೆ ಆಹಾರವಾಗಿ ನಾನೇ ನನ್ನ ದೇಹವನ್ನೇ ಕೊಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟೆ. ಈ ಮಾತು ಕೇಳ್ತಾ ಇರಲಿಕ್ಕೆ ಪಕ್ಷಿಗೆ ನಡಕ ಶುರು ಆಯಿತು, ಏನಮ್ಮ ಹೀಗಿದ್ದಾನೇವ ಅಂತ. ನೋಡಿ ವಿಧಿ ಹೇಗಿರ್ತದೆ. ಈ ಕಥೆ ನಡೆದಿರಲೇಬೇಕು ಅಥವಾ ನಡೆದಿಲ್ಲ, ಇದನ್ನು ನಾವು ನೀವು ಚರ್ಚೆ ಮಾಡಬೇಕಾಗಿಲ್ಲ. ಪುರಾಣಗಳಲ್ಲಿ ಇಂಥ ಕಥೆಯನ್ನು ಹೇಳಿ ಮನುಷ್ಯರಿಗೆ ತಂದೆಯ ಮಕ್ಕಳಲ್ಲಿ ಮಾತು ಕೊಟ್ಟದ್ದನ್ನು ಪರಿಪಾಲನೆ ಮಾಡಲೇಬೇಕು ಅನ್ನುವ ಭಾವ ಇರಲೇಬೇಕು ಅನ್ಲಿಕ್ಕೆ ಒಂದು. ಮುಂದೆ ಏನಾಗ್ತಿತ್ತೋ ಆಗ್ತಿತ್ತು, ಅದು ಬೇರೆ. ಆಯ್ತಪ್ಪ ನೀನು ಹೇಳ್ತಾ ಇದ್ದಿ ಅಂದಮೇಲೆ ನಿನ್ನ ಮಾತು ಮೀರಲ್ಲ ನಾವು, ನಮ್ಮ ದೇಹ ತಾನೇ ತೊಗೊಂಡು ಬಿಡು ಅಂತ ಅವ್ರ ಮಾತು ಅಂದುಬಿಟ್ಟಿದ್ರೆ ತಗೋತಾನೋ ಬಿಡ್ತಾನೋ.
ಹೇಳುವ ಪಕ್ಷಿ ಎದುರುಗಡೆ ಇದ್ದಂಥ ಮುದಿ ಪಕ್ಷಿ ಆಶ್ಚರ್ಯಪಟ್ಬಿಡ್ತು. ಅತಿ ಆಶ್ಚರ್ಯ, ಅತ್ಯದ್ಭುತಂ, ಬಹಳ ಆಶ್ಚರ್ಯ ಆಯಿತು. ಆ ಪಕ್ಷಿ ಕೂಡಲೇ ತನ್ನ ನಿಜ ರೂಪಕ್ಕೆ ಮರಳಿ ಬಿಡುತ್ತಂತೆ. ಅದು ಬೇರೆ ಯಾರೂ ಅಲ್ಲ, ದೇವೇಂದ್ರನೇ ಪಕ್ಷಿ ರೂಪದಲ್ಲಿ ಬಂದು ಈ ಋಷಿಯನ್ನು ಪರೀಕ್ಷೆ ಮಾಡ್ತಿದ್ದ ಅಂತ ಪುರಾಣ ಹೇಳ್ತಾರೆ. ಪ್ರತ್ಯುವಾಚ ಮುನಿಂ ಶಕ್ರ ಪಕ್ಷಿ ರೂಪಧರಸ್ತದ. ಶಕ್ರ ಅಂದರೆ ಇಂದ್ರ. ಇಂದ್ರ ಅಂತಾನೆ, ನಾನೇನೋ ಪರೀಕ್ಷೆ ಮಾಡಲಿಕ್ಕೆ ಬಂದೆ, ನೀ ನೋಡಿದರೆ ನಿನ್ನ ದೇಹವನ್ನೇ ಕೊಡ್ತೇನೆ ಅಂತ ಇದ್ದಿ. ನಾನು ದೇವೇಂದ್ರ, ನನಗೇನು ಬೇಡಪ್ಪ ನಿನ್ನ ಪಕ್ಷಿ, ನಿನ್ನ ಮಾಂಸ, ಆದರೆ ನಿನ್ನ ಸತ್ಯಪಾಲನೆಯ ಮುಂದೆ ನಾನು ಶರಣಾಗಿಬಿಟ್ಟೆ ಅಂತಂದ. ಮೆಚ್ಚಿಬಿಟ್ಟೆ, ನಾನು ಮೆಚ್ಚಿಕೊಂಡೆ. ಯೋಗಮಾಸ್ಥಾಯ ವಿಪ್ರೇಂದ್ರ ತ್ಯಜೇದಂ ಸ್ವಕಲೇವರಂ ಜೀವಜ್ಜಂತುಂ ಹಿ ವಿಪ್ರೇಂದ್ರ ನ ಭಕ್ಷಾಮಿ ಕದಾಚನ. ಸಮಾಧಿಯನ್ನು ಕೈಗೊಂಡು ಯೋಗಾಗ್ನಿಯಿಂದ ನೀನು ನಿನ್ನ ದೇಹವನ್ನು ತ್ಯಜಿಸು. ನಾನು ಬದುಕಿದ ಪ್ರಾಣಿಗಳನ್ನು ಯಾವತ್ತೂ ಕೂಡ ತಿನ್ನಬೇಕು ಅಂತ ಹೋಗೋನಲ್ಲ. ನನ್ನಂಥವನಿಗೆ ಇಂಥ ಮಾತನ್ನು ಕೊಟ್ಟು ಪರಿಪಾಲನೆ ಮಾಡಲಿಕ್ಕೆ ಅಂತ ಹೊರಟೆಲ್ಲ, ನಿನಗೆ ನಾನು ವರ ಕೊಡ್ತೇನೆ ಅಂತ ವರ ಕೊಟ್ಬಿಟ್ಟಂತೆ ದೇವೇಂದ್ರ ಅಂತ ಕಥೆ ಬರ್ತದೆ. ತಸ್ಯ ತದ್ವಚನಂ ಶ್ರುತ್ವ ಯೋಗಯುಕ್ತೋ ಭವನ್ ಮುನಿಹಿ. ಸಮಾಧಿಯ ಸ್ಥಿತಿಗೆ ತಲುಪಿದಂಥ ಮುನಿ ಆ ಇಂದ್ರನ ಮಾತನ್ನು ಕೇಳಿ ತನ್ನ ದೇಹವನ್ನು ಪರಿತ್ಯಜಿಸ್ತಾನೆ. ಭೋ ಭೋ ವಿಪ್ರೇಂದ್ರ ಬುದ್ಧ್ಯಸ್ವ ಬುದ್ಧ್ಯಾ ಬೋಧ್ಯಂ ಬುಧಾತ್ಮಕ ಜಿಜ್ಞಾಸಾರ್ಥಂ ಮಯಾತೆ ಅಪರಾಧ ಕೃತೋನಕ. ನಾನೇನೋ ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ನಿನ್ನ ಬಳಿಗೆ ಬಂದು ನಿನ್ನ ಮಾಂಸನೇ ಬೇಕು ಅಂತ ಕೇಳಬೇಕನಲ್ಲ, ನಿಂದಲ್ಲ ಅಪರಾಧ, ನನ್ನ ಅಪರಾಧ ಆಯಿತು ಅಂತ ಅನ್ನುತ್ತಿದ್ದೇವೆ ಅಂತ. ಹೋಗಿ ಹೋಗಿ ಮಾಂಸ ಕೊಡು ಅಂತ ನಿನ್ನ ಹತ್ರ ಕೇಳಿಬಿಟ್ಟಲ್ಲ. ಹಾಗಾಗಿ ಬ್ರಾಹ್ಮಣ, ಸತ್ಯ ಪರಿಪಾಲಕ, ಯೋಗಿಯೇ, ನನ್ನ ಮಾತಿನಿಂದ ನಿನಗೆ ಅಪರಾಧ ಆಗಿದೆ, ಆದ್ದರಿಂದ ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳಿದ. ಕ್ಷಮಿಸಿಬಿಡು, ಇಂಥ ಕೆಲಸ ಮಾಡಬಾರ್ದಾಗಿತ್ತು, ನನ್ನೇ ಕ್ಷಮಿಸಿಬಿಡು. ಆದರೆ ಪಾಲನಾ ಸತ್ಯವಾಕ್ಯಸ್ಯ ಪ್ರೀತಿರ್ಮೇ ಪರಮಾತ್ಮಯೇ. ನಿನ್ನಷ್ಟು ಸತ್ಯವಂತ ಯಾರೂ ಇಲ್ಲ. ಸತ್ಯದ ಮಾತನ್ನು ಪಾಲನೆ ಮಾಡಿದ್ರಿಂದ ಬಹಳ ಪ್ರೀತಿಯಾಗಿದೆ ನನಗೆ. ಹಾಗಾಗಿ ನಾನು ವರ ಕೊಡ್ತೇನೆ, ಮುಂದೆ ನೀನು ಮಾಡುವಂತಹ ಏನೆಲ್ಲ ತಪಸ್ಸಿದೆ, ಆ ಯಾವ ತಪಸ್ಸು ಒಂದೂ ವಿಘ್ನ ಬರದೇ ಇರೋ ಹಾಗೆ ಪೂರ್ಣ ಆಗಲಿ ಅಂತ ವರ ಕೊಟ್ಬಿಟ್ಟಂತ. ಇದು ನಮಗೆ ಕೊಡುವ ಸಂದೇಶ. ಇಂದ್ರವಿದ್ಯೆ ಅಂತ ಒಂದಿದೆ, ಅದು ಯಾವ ವಿದ್ಯೆ ಅಂತ ಇಲ್ಲಿ ಹೇಳಿಲ್ಲ. ಇಂದ್ರವಿದ್ಯೆ, ಇಂದ್ರನೇ ವರ ಕೊಟ್ಟಂತೆ ನಿನಗೆ ಇಂದ್ರವಿದ್ಯೆ ಸಿದ್ಧಿ ಆಗಲಿ ಅಂತ ವರ ಕೊಟ್ಬಿಟ್ಟಂತ. ಹೀಗೆಲ್ಲ ವರ ಕೊಟ್ಟು ಅನುಗ್ರಹಿಸಿದ. ನಮಗೆ ಕೊಡೋ ತಿಳುವಳಿಕೆ ಏನು ಈ ಕಥೆ ಅಂದರೆ, ನಮ್ಮ ಬದುಕಿನಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಹೋದರೆ ಯಾಕೆ ವಿಘ್ನ ಬರ್ತಿರ್ತಾವೆ ಅಂದರೆ, ಎಲ್ಲೋ ಒಂದು ಕಡೆಯಿಂದ ನಾವು ಕೊಟ್ಟ ಮಾತನ್ನು ಮೀರಿ ನಡೆದಿರ್ತೇವೆ ಅಂತ ಒಂದು. ಎರಡನೇದು ಸತ್ಯಪಾಲನೆ ಮಾಡಿರಲ್ಲ ಅಂತ ಒಂದು. ಹಾಗಾಗಿ ಸತ್ಯಪಾಲನೆ ಮಾಡ್ತಾ ಇದ್ದರೆ ದೇವತೆಗಳ ರೂಪದಲ್ಲಿ ಪರೀಕ್ಷೆ ಮಾಡಿ ನಮ್ಮನ್ನು ನಮ್ಮ ಕಾರ್ಯಗಳೇ ಸಿದ್ಧಿ ಆಗೋ ಹಾಗೆ ದೇವತೆಗಳು ಹೊರ ಕೊಟ್ಟು ಹೋಗ್ತಾರಂತೆ. ಈ ತಿಳುವಳಿಕೆ ಕೊಡಲಿಕ್ಕೆ ಈ ಕಥೆಯನ್ನು ಹೇಳಿದ್ದಾರೆ. ಆಮೇಲೆ ಅಲ್ಲಿದ್ದಂಥ ದೇವೇಂದ್ರ ತಾನಲ್ಲಿಂದ ಹೊರಟು ಹೋದ. ನಮಸ್ಕಾರ ಮಾಡಿ, ಬಿಭ್ಯತಾಂ ಮರಣಾತ್ತಾತ ತ್ವಮಸ್ಮಾಕಂ ಮಹಾಮನೆ ಕ್ಷಂತುಮರ್ಹಸಿ ಭಿನ್ನಾನಾಂ ಜೀವಿತ ಪ್ರಿಯತಾಂ. ಇಂದ್ರ ಏನೋ ಹೊರಟ, ಈ ಮಕ್ಕಳಿಗೆ ಶಾಪ ಹಾಕಿದ್ದಲ್ಲ, ಅವ್ರ ಕಥೆ ಏನು? ಅವರು ಬಂದು ತಂದೆಯ ಬಳಿಗೆ ಕೇಳಲಿಕ್ಕೆ ಬಂದ್ರಂತೆ. ನಮ್ಮಿಂದ ಅಪರಾಧ ಆಯಿತು, ನಾವೇನಾಗಬೇಕಿನ್ನು? ಪಕ್ಷಿಗಳಾದರೆ ಸಾಧನೆ ಏನಾಗಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಆಗ ತಂದೆಯಾಗಿ ಒಂದು ಉಪದೇಶ ಮಾಡ್ತಾನೆ. ನಿಮ್ಮನ್ನೂ ನಾನು ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಕೇಳಿದ್ದು ಅಂತಂದಂತೆ. ನಿಮ್ಮನ್ನೂ ಪರೀಕ್ಷೆ ಮಾಡಲಿಕ್ಕೆ ಕೇಳಿದೆ, ಆದರೆ ನೀವು ಮಾತ್ರ ಈ ಮಾಂಸ, ಚರ್ಮ, ಮೂಳೆ ಇವುಗಳಿಂದ ಕೂಡಿದ ದೇಹದ ಮೇಲೆ ಅಷ್ಟು ಅಭಿಮಾನ ಇಟ್ಟರಲ್ಲ, ಇದು ತಪಸ್ವಿಗಳಿಗೆ ಯೋಗ್ಯ ಅಲ್ಲ ಅಂತಂದಂತೆ. ಒಂದು ಕಥೆ ಎಷ್ಟು ಥರದ ಸಂದೇಶ ಕೊಡ್ತದೆ ಅನ್ನೋದಕ್ಕೆ ಈ ಚರಿತ್ರೆ. ತ್ವಗಸ್ಥಿ ಮಾಂಸ ಸಂಘಾತೆ ಪೂಯಶೋಣಿತ ಪೂರಿತೆ ಕರ್ತವ್ಯ ನರತಿರ್ಯತ್ರ ತತ್ರಾಸ್ಮಾಕಂ ಇಯಂ ರತಿ. ಅವರು ಹೇಳ್ಕೊಂಡ್ರು, ಹೌದು ನಮ್ಮದು ತಪ್ಪಾಯಿತು ಅಂತ. ಈ ಮಾಂಸ, ಮಜ್ಜ, ಮೇಧಸ್ಸು, ರಕ್ತ, ಮಲದಿಂದ ಕೂಡಿದ ದೇಹದಲ್ಲಿ ಅಷ್ಟು
ಅಷ್ಟೊಂದು ಆಸಕ್ತಿ ಮನುಷ್ಯ ಇಡಬಾರ್ದಂತೆ. ಅಷ್ಟು ಅತಿ ಆಸಕ್ತಿ ದೇಹದಲ್ಲಿ ನಮಗೆ ಇರಬಾರ್ದಾಗಿತ್ತು, ಅದು ಉಂಟಾಯಿತು, ಅದಕ್ಕೆ ದುರ್ಬುದ್ಧಿ ಬಂತು. ಶ್ರೂಯತಾಂಚ ಮಹಾಭಾಗ ಯಥಾಲೋಕೋ ವಿಮುಹ್ಯತಿ. ಜಗತ್ತು ಇವತ್ತು ಮೋಹ ಹೋಗ್ತಾ ಇರೋದು ಈ ದೇಹದ ಮೇಲೆ ಅಂತ ಹೇಳ್ತಾರೆ. ಜಗತ್ತು ಅತಿ ಮೋಹ ಹೋಗ್ತಾ ಇರೋದೇ ದೇಹದ ಮೇಲೆ. ಕಾಮ, ಕ್ರೋಧ, ಲೋಭ ಇವುಗಳಿಗೆ ಪರವಶವಾಗಿ ಇವುಗಳ ರೂಪದಲ್ಲೇ ಈ ದೇಹದ ಒಳಗಿದ್ದುಕೊಂಡು ಇದು ನಂದು ಇದು ನಂದು ಅಂತ ಮೋಹಿತವಾಗ್ತಾ ಇದೆ. 9 ದ್ವಾರದಿಂದ ಕೂಡಿದ, ಅದನ್ನು ವಿವರಣೆ ಮಾಡ್ತಾರೆ. ಈ ದೇಹದೊಳಗೆ ಜೀವನು ಪರತಂತ್ರನಾಗಿರ್ತಾನೆ. ಅವನಿಗೆ ಒಳಗೆ ರಾಗ ಅಂತ ಒಂದು ಸೇರ್ಕೊಳ್ತದೆ. ರಾಗ ಅಂದರೆ ಅಭಿಮಾನ, ಅಭಿಲಾಷೆ. ಆ ಅಶೋಭನದಲ್ಲಿ ಶೋಭನದ ಅಧ್ಯಾಸ ಈ ದೇಹದ ಮೇಲೆ. ಅದೇನೋ ಕೂದಲು ಕಪ್ಪಾಗ್ತಿದೆ ಅಂದ್ಕೊಳ್ಳಿ ಭಾರೀ ಟೆನ್ಷನ್ ಆಗ್ತದೆ. ಯಾಕೋ ಕಪ್ಪಾಗಲಿಕ್ಕೆ ಶುರು ಆಯ್ತಲ್ಲ. ಹಲ್ಲು ಸ್ವಲ್ಪ ಅಳಗಾಡ್ಲಿಕ್ಕೆ ಅಯ್ಯೋ ನನ್ನ ಹಲ್ಲು ಯಾಕೋ ಅಳಗಾಡೋದೇ ಮತ್ತೆ ವಯಸ್ಸಾದ ಮೇಲೆ. ದೇಹದೊಳಗೆ ಸುಕ್ಕುಗಟ್ಟುತ್ತದೆ ಅಂದ್ಬಿಟ್ಟು ಅಯ್ಯಯ್ಯೋ ಯಾಕೋ ದೇಹ ಸ್ಕಿನ್ ಯಾಕೋ ಕಪ್ಪಾಗ್ತಾ ಇದೆ. ಅದು ಏನು ಮಾಡಬೇಕು ಮತ್ತೆ? ಮುಪ್ಪಿಗೆ ಬಂದಿರ್ತೇವೆ, ಅಷ್ಟು ಮುಪ್ಪಾಗಿದೆ ಅಂತ ಒಳಗಡೆನೇ ಅಶಕ್ತವಾಗಿ ದೇಹ ಸಹಾಯ ಮಾಡ್ತಿಲ್ಲ ಅಂತ ಗೊತ್ತಿದೆ. ಆದರೆ ದೇಹ ಉಳಿದವರಿಗೆ ಮಾತ್ರ ಅದು ಚೆಂದ ಕಾಣಿಸ್ಲಿ ಅಂತ ಅಪೇಕ್ಷೆ ಪಡ್ತೀವಿ. ಇದೇ ಪ್ರಪಂಚ. 9 ದ್ವಾರದಿಂದ ಕೂಡಿದಂಥ ಈ ದೇಹದ ಮೇಲೆ ಅತಿಯಾದ ಆಸಕ್ತಿ ಮನುಷ್ಯನಿಗೆ ಒಳ್ಳೆಯದಲ್ಲ ಅಂತ ಹೇಳಬೇಕಾದ್ರೆ ಅನೇಕ ವಿವರಣೆ ಕೊಡ್ತಾರೆ ಈ ಪುರಾಣದಲ್ಲಿ. ಅಜ್ಞಾನಿಯಾದವನಿಗೆ ಬಹಳ ದೊಡ್ಡ ಶತ್ರುಗಳು ಅಂದರೆ ದೇಹದೊಳಗೆ ಇಬ್ಬರಂತೆ. ಒಂದು ಕಾಮ, ಇನ್ನೊಂದು ಕ್ರೋಧ, ಪ್ರಬಲ ಶತ್ರುಗಳು ಅಂತ ಹೇಳ್ತಾರೆ. ಜೊತೆಗೆ ಇನ್ನು ಮುಂದಿದ್ದೆಲ್ಲ ಸೇರಿಕೊಳ್ತದೆ. ಅದರ ಜೊತೆಗೆ ಮೋಹ ಹೊಂದುತ್ತಾ ಬರ್ತಾನೆ. ಅದಕ್ಕೋಸ್ಕರನೇ ಅವುಗಳನ್ನು ಗೆಲ್ಲು ಅಂತ ವಿಸ್ತಾರವಾಗಿ ಅದನ್ನು ಅನುಸಂಧಾನ ಮಾಡಬೇಕು. ಯದಾ ರಾಗೋ ನಾಮ ತದಾ ಶತ್ರು ನೇತ್ರಾದಿ ದ್ವಾರ ಮೃಚ್ಛತಿ. ರಾಗ ಅನ್ನುವಂಥ ಶತ್ರು ಕಣ್ಣು ಮೊದಲಾದ ದ್ವಾರವನ್ನು ಮೂಲಕ ನಮ್ಮನ್ನು ಪೂರ್ಣವಾಗಿ ಪರತಂತ್ರಗೊಳಿಸಿ ಎತಕ್ಕೂ ಉಪಯೋಗ ಇಲ್ಲ ಅಂತ ಮಾಡಿಬಿಡ್ತದೆ ಅಂತ ಒಂದು ದೊಡ್ಡ ತತ್ವವನ್ನೇ ಉಪದೇಶ ಮಾಡಿ ಹೇಳ್ತಾನೆ. ಹಾಗಾಗಿ ರಾಗ ಗೆಲ್ಲಬೇಕು, ಮೋಹ ಗೆಲ್ಲಬೇಕು, ಲೋಭ ಗೆಲ್ಲಬೇಕು, ಕ್ರೋಧ ಗೆಲ್ಲಬೇಕು ಅಂತ ಹೇಳ್ತಾರೆ. ರಾಗ, ಮೋಹ, ಲೋಭ, ಕ್ರೋಧ ಎಲ್ಲ ಗೆಲ್ಲಬೇಕು. ಕ್ರೋಧ ಹೇಗೆ ಹುಟ್ಟುತ್ತದೆ? ರಾಗದಿಂದಲೇ ಹುಟ್ಟುತ್ತದೆ. ರಾಗಾತ್ ಕ್ರೋಧ, ಕ್ರೋಧಾತ್ ಲೋಭ, ಲೋಭಾತ್ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ. ಭಗವದ್ಗೀತೆಯಲ್ಲಿ ಇಂಥ ಒಂದು ಮಾತು ನಾವು ಕೇಳ್ತೇವೆ. ಪುರಾಣದಲ್ಲೂ ಅದೇ ಥರದ ಮಾತುಗಳನ್ನು ಆಡಿದ್ದಾನೆ. ಅದನ್ನು ಅನ್ವಯ ಮಾಡಿಕೊಳ್ಬೇಕು. ಹಾಗಾಗಿ ರಾಗದಿಂದ ಗೆಲ್ಲಬೇಕು ಅಂತ ಹೇಳಿ ಶಾಪವಂತೂ ಕೊಟ್ಟಾಗಿದೆ. ಶಾಪದಿಂದ ಮತ್ತೆ ನಿಮ್ಮನ್ನು ಹಿಂದೆ ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯೋಯಂ ಶಾಪೋ ಭಗವತಾ ದತ್ತಃ ಸ ನ ಭವೇತ್ ತಥಾ. ಶಾಪ ಆಗದೇ ಹೋಗಲಿ ಅಂತ ಹೇಳಬೇಡಿ, ಶಾಪ ಆಗೇ ಆಗ್ತದೆ. ಅದು ಸುಳ್ಳಾಗಲ್ಲ. ಯಾಕಂದರೆ ನಾನು ಸತ್ಯ ಪರಿಪಾಲಕ ಆದ್ದರಿಂದ ನನ್ನ ಬಾಯಲ್ಲಿ ಬಂದ ಮಾತು ಕೂಡ ಸತ್ಯನೇ ಅಂತ ಹೇಳಿದ ತಂದೆ. ದೈವ ಮಾತ್ರಂ ಪರಂ ಮನ್ಯೆ ದಿಕ್ ಪೌರುಷಂ ಅನರ್ಥಕಂ. ಈ ಕಾರ್ಯದೊಳಗೆ ಏನಿದ್ರು ದೈವವೇ ದೊಡ್ಡದು, ನಮ್ಮ ನಿಮ್ಮೆಲ್ಲರ ಪ್ರಯತ್ನ ವ್ಯರ್ಥ ಅಷ್ಟೇ, ಅದು ಪೂರ್ಣ ಸಹಕಾರಿ ಅಲ್ಲ. ಆದರೆ ನೀವು ಮಾಡಿದ್ದಂತೂ ಅಕಾರ್ಯ ಅಂತ ಹೇಳಿ ಶಾಪ ಕೊಟ್ಟರೂ ಒಂದು ಅನುಗ್ರಹ ಮಾಡಿದ್ದಂತ ಅಪ್ಪ. ಏನು ಅನುಗ್ರಹ ಮಾಡಿದ? ನನ್ನನ್ನು ನೀವು ಬಹಳ ದಿವಸಗಳಿಂದ ಸಂತೋಷಪಡಿಸ್ತಾ ಇದ್ದೀರಿ, ತಪ್ಪನ್ನು ಬುದ್ಧಿಗೆ ತಂದುಕೊಂಡು ಪಶ್ಚಾತ್ತಾಪಪಟ್ಟು ನನ್ನನ್ನು ಶರಣು ಬಂದ್ರಿ. ಆ ಕಾರಣದಿಂದ ನಿಮಗೆ ಈಗೇನು ಜ್ಞಾನ ಇದೆ, ಪಕ್ಷಿಗಳಾದಾಗಲೂ ಆ ಜ್ಞಾನ ಹಾಗೇ ಇರಲಿ ಅಂತ ಅವರು ವರ ಕೊಟ್ಟರಂತೆ. ತಸ್ಮಾತ್ ತಿರ್ಯಕ್ತ್ವ ಮಾಪನ್ನ ಪರಂ ಜ್ಞಾನಂ ಅವಾಪ್ಸ್ಯಥ. ಈಗಿದ್ದದಕ್ಕಿಂತ ವಿಶೇಷ ಜ್ಞಾನವೇ ಬರಲಿ ಅಂತ ವರ ಕೊಟ್ಬಿಟ್ಟಿದ್ರಂತೆ. ಹಾಗಾಗಿ ಜ್ಞಾನದರ್ಶಿತ ಮಾರ್ಗಾಶ್ಚ ನಿರ್ಧೂತ ಕ್ಲೇಶ ಕಲ್ಮಷಾನ. ಪಕ್ಷಿಗಳಾಗಿ ಹುಟ್ಟಿದರೂ ಕೂಡ ನಿಮಗೆ ಜ್ಞಾನ, ತತ್ವಜ್ಞಾನದ ಮಾರ್ಗ, ಕಲ್ಮಷಗಳು ಯಾವುದು ಆಗದೇ ಇರೋ ಹಾಗಿರಲಿ, ಇದೆಲ್ಲ ನನ್ನ ಅನುಗ್ರಹದಿಂದ ಅಂತ ಆ ಮುನಿ ತಂದೆ ಅವರಿಗೆ ಸಿದ್ಧಿಯನ್ನಾಗಲಿ ಅನ್ನೋ ವರವನ್ನು ಕೊಟ್ಟ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ.
ಇದನ್ನು ಶಮೀಕ ಋಷಿಗಳ ಮುಂದೆ ಆ 4 ಪಕ್ಷಿಗಳು ನಮ್ಮಪ್ಪನೇ ನಮಗೆ ಶಾಪ ಕೊಟ್ಟದ್ರಿಂದ ಈ ಸ್ಥಿತಿ ಬಂತು ಅಂತ ತಾವೇ ಅದನ್ನು ಉಪದೇಶ ಮಾಡಿಕೊಂಡು ತಮ್ಮ ಕಥೆಯನ್ನು ತಮ್ಮ ಶಾಪದ ವೃತ್ತಾಂತವನ್ನು ಹೇಳಿಕೊಂಡು ನಮಗಿಂಥ ಜ್ಞಾನ ಬರಲಿಕ್ಕೆ ಇದೇ ಕಾರಣ ಅಂತ. ಏವಂ ಶಬ್ದಾಸ್ಮ ಭಗವನ್ ಪ್ರೀತ ದೈವವಶಾತ್ ಪುರ. ನೋಡಿ, ತಂದೆಯ ಪ್ರೀತಿ ಸಂಪಾದನೆ ಮಾಡಿದರೆ ಫಲ ಏನಿದೆ, ತಂದೆಯ ಮಾತನ್ನು ಮೀರಿದರೆ ಏನಿದೆ. ಜ್ಞಾನ ಮನುಷ್ಯನಿಗೆ ಸಹಜವಾಗಿ ಬರ್ತದೆ ಅಂತಲ್ಲ, ಜ್ಞಾನ ತಂದೆ ಗುರುಗಳ ಅನುಗ್ರಹದಿಂದ ಬರುವಂಥದ್ದು, ಸಿದ್ಧಿ ಗುರುಗಳ ಪ್ರಸಾದದಿಂದ ಬರುವಂಥದ್ದು. ಇದನ್ನೆಲ್ಲ ಈ ಚರಿತ್ರೆಯಲ್ಲಿ ಸಂದೇಶವಾಗಿ ಚಿಂತನೆ ಮಾಡಿಸ್ತಾರೆ. ಇವತ್ತು ಶಮೀಕ ಋಷಿ ನಮ್ಮ ಅಪ್ಪ ಕೊಟ್ಟ ಅವತ್ತಿನ ಅನುಗ್ರಹದಿಂದ, ನೀನು ನಮ್ಮನ್ನು ರಕ್ಷಣೆ ಬೇರೆ ಮಾಡಿದ್ರಿಂದ, ಯುದ್ಧ ಭೂಮಿಯಲ್ಲಿ ಗಂಟೆ ತೆಗೆದು ರಕ್ಷಣೆ ಮಾಡಿದ್ರಿಂದ ಇವತ್ತು ನಾವಿದ್ದೇವೆ. ನಾಸ್ತ್ಯ ಸಾವಿಹ ಸಂಸಾರೇಯೋ ನ ದ್ವಿಷ್ಟೇನ ಬಾಧ್ಯತೆ ಸರ್ವೇಷಾಮಿವ ಜಂತೂನಾಂ ದೈವಾಧೀನಂ ಚೇಷ್ಟಿತಂ. ನಮ್ಮ ಬದುಕು ಹೇಗಿದೆ ಅಂದರೆ, ಸಂಸಾರದಲ್ಲಿ ಎಲ್ಲವೂ ದೈವದ ಅಧೀನ ಅಂತನ್ನೋದನ್ನು ಕ್ಷಣ ಕ್ಷಣಕ್ಕೆ ನೆನಪಿಸಿಕೊಡ್ತದಂತೆ. ಎಲ್ಲವೂ ಅಸಾರ, ಸಾರವಾದದ್ದು ಏನೂ ಇಲ್ಲ. ಆದರೆ ದೈವ ಒಂದೇ ಸಾರ, ದೇವರು ಮಾತ್ರ ಶ್ರೇಷ್ಠ. ಅವ ಹೇಗೆ ನಡೆಸ್ತಾನೋ, ಹೇಗೆ ನುಡಿಸ್ತಾನೋ, ಹೇಗೆ ನಮ್ಮಿಂದ ಮಾಡಿಸ್ತಾನೋ ಅದರಂತೆ ನಾವಿರೋದು. ಮನುಷ್ಯ ಜನ್ಮ ಬಂದರೂ ಜ್ಞಾನ ಇಲ್ಲದೆ ಇರೋ ಹಾಗಿರ್ತದೆ. ಪಕ್ಷಿ ಜನ್ಮ ಬಂದರೂ ಜ್ಞಾನ ಇರೋ ಹಾಗಾಗಿದೆ ಅಂದರೆ ದೈವ ಬಿಟ್ಟು ಮತ್ತೊಂದು ಏನು ಕಾರಣ ಅಂತ ಹೇಳಪ್ಪ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಬದುಕು ಕೂಡ ಹಾಗಿದೆ ಅಂತ ವಿವರಣೆ ಮಾಡ್ತಾರೆ. ಸರ್ವೇಷಾಮೇವ ಜಂತೂನಾಂ ದೈವಾಧೀನಂ ಹಿ ಚೇಷ್ಟಿತಂ. ಎಲ್ಲ ಪ್ರಾಣಿಗಳು ಏನೇ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂದರೂ ಅದರ ಹಿಂದೆ ಒಂದು ದೈವ ಇದೆ ಅಂತನ್ನೋದು ಮಾತ್ರ ಈ ಕಥೆಗಳಿಂದ ನಾವು ನಿಶ್ಚಯಿಸ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳಿಬಿಡ್ತಾರೆ ಪಕ್ಷಿಗಳು. ಈಗ ಆ ಪಕ್ಷಿಗಳ ಮಾತನ್ನು ಕೇಳಿ ಶಮೀಕ ಋಷಿಗಳು ಹೇಳಿದ್ರಂತೆ, ಪ್ರತ್ಯುವಾಚ ಮಹಾಭಾಗ ಸಮೀಪಸ್ಥಾಯಿನೋ ದ್ವಿಜಾನ್. ಆ ಋಷಿಗಳು ಹೇಳ್ತಾರೆ, ಈ ವಿಷಯದಲ್ಲಿ ಏನೇ ಹೇಳಿದ್ದಿದೆ ಅಲ್ಲ, ಸಾಮಾನ್ಯ ಪಕ್ಷಿಣವನ್ನೇತೆ ಕೇಪೇತೆ ದ್ವಿಜಸತ್ತಮ. ನೀವು ಹೇಳಿದ ಮಾತು ಸತ್ಯನೇ. ತಮ್ಮ ಶಿಷ್ಯರನ್ನು ಕರೆದು ಶಮೀಕರು ಹೇಳ್ತಾರೆ, ನೋಡಿ ಅವತ್ತು ಗಂಟೆ ಬಿದ್ದಾಗ ನಿಮಗೆ ಎತ್ತುಕೊಂಡು ಪಕ್ಷಿಗಳನ್ನು ತಗೊಂಡು ಬರ್ರಿ ಅಂತ ಹೇಳಿದ್ನಲ್ಲ, ಈಗ ಅವರ ನಿಜ ವೃತ್ತಾಂತವನ್ನು ಕೇಳಿದಾಗಲಾದರೂ ಗೊತ್ತಾಯ್ತಾ, ನಾನು ಅವತ್ತೇ ಹೇಳಿದ್ದೆ ಇವರು ಸಾಮಾನ್ಯ ಪಕ್ಷಿಗಳಲ್ಲ ಅಂತ, ಈಗಲಾದರೂ ಅರ್ಥ ಆಯ್ತಾ ಅಂತಂದ. ಹೀಗೆ ಹೇಳಿ ಅತ್ಯಂತ ಭಯಂಕರವಾದ ಯುದ್ಧದಲ್ಲಿ ಬದುಕಿ ಉಳಿದಿದ್ದಾರೆ ಅಂದರೆ ಒಂದು ದೊಡ್ಡ ಘಟನೆ ಹಿಂದೆ ಇರಲೇಬೇಕು ಅಂತನ್ನೋದನ್ನು ನೆನಪಿಸ್ಕೊಂಡ್ರು. ಆಮೇಲೆ ಯಾವ ದದ್ಯ ಸ್ಥಿತಾ, ಆ ಧರ್ಮ ಪಕ್ಷಿಗಳು ಅಂತ ಪುರಾಣ ಅವರನ್ನು ಉಲ್ಲೇಖ ಮಾಡ್ತದೆ. ಆ ಧರ್ಮ ಪಕ್ಷಿಗಳು ತಪಸ್ಸು, ಸ್ವಾಧ್ಯಾಯ, ಯೋಗಾಭ್ಯಾಸ, ಪಕ್ಷಿಗಳಾಗಿದ್ದೇ ಯೋಗಾಭ್ಯಾಸ, ಅವುಗಳಲ್ಲಿ ಹೆಚ್ಚೆಚ್ಚು ರತರಾಗಿ ವಿಂಧ್ಯ ಪರ್ವತದಲ್ಲಿ ವಾಸ ಮಾಡಿಕೊಂಡು ಆ 4 ಪಕ್ಷಿಗಳು ಇದ್ದು ಅಂತ ಅವುಗಳ ಕಥೆ. ಜೈಮಿನಿ, ನೀನು ಮಹಾಭಾರತದ ಬಗ್ಗೆ ಏನೇ ಕೇಳಬೇಕು ಅಂದರೂ ಆ ಪಕ್ಷಿಗಳ ಹತ್ರ ಹೋಗಿ ನೀನು ಪ್ರಶ್ನೆ ಮಾಡಿ ನಿನ್ನ ಸಂಶಯಗಳನ್ನು ಪರಿಹಾರ ಮಾಡಿಕೋ ಅಂತ ಮಾರ್ಕಾಂಡೇಯರು ಜೈಮಿನಿಗಳಿಗೆ ಈ ಉಪಾಖ್ಯಾನ ಹೇಳಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಮಾರ್ಕಾಂಡೇಯರು ಹೇಳಿದ ಮಾತಿನಂತೆ ಆ ಪಕ್ಷಿಗಳ ಸಮೀಪಕ್ಕೆ ಜೈಮಿನ್ ಋಷಿಗಳು ಹೊರಟರು. ವಿಂಧ್ಯಾಚಲದ ಹತ್ರ ಬಂದರು. ವಿಂಧ್ಯಾಚಲದಲ್ಲಿ ಎಲ್ಲಿದ್ದಾರೆ ಪಕ್ಷಿಗಳು ಅಂತ ನೋಡ್ತಾರೆ. ವಿಂಧ್ಯಾಚಲದ ಒಂದು ಪ್ರಾಂತದಲ್ಲಿ ಸಿಕ್ಕರಂತೆ. ಸಿಕ್ಕಾಗ ಇಬ್ಬರಿಗೂ ಪರಸ್ಪರ ಪಕ್ಷಿಗಳಿಗೂ ಜೈಮಿನಿಗಳಿಗೂ ಸಂವಾದ ನಡೀತು. ಸಂವಾದದಲ್ಲಿ ಅದೇ ಪ್ರಶ್ನೆ, ಹಿಂದೆ ಮಾರ್ಕಾಂಡೇಯರನ್ನು ಕುರಿತು ಏನು ಮಾಡಿದ್ರು ಅದನ್ನೇ ಮಾಡ್ತಾರೆ. ಭಗವಂತ ನಿರ್ಗುಣ ಜನಾರ್ದನನಾದ ವಾಸುದೇವ ಮನುಷ್ಯರ ಮಧ್ಯದಲ್ಲಿ ಅವತಾರ ಯಾಕೆ ಮಾಡ್ದ, ಇದನ್ನು ನಾನು ಮಾರ್ಕಾಂಡೇಯರು ಕೇಳಿದ್ದೆ, ನಿಮ್ಮನ್ನು ಕೇಳಿ ಪರಿಹಾರ ಮಾಡ್ಕೊ ಅಂತ ಹೇಳಿದ್ದಾರೆ, ನೀವು ಅದಕ್ಕೆ ಉತ್ತರ ಹೇಳ್ರಿ ಅಂತ ಹೀಗೆ ಹಿಂದಿನ ಪ್ರಶ್ನೆಗಳನ್ನು ಪುನಃ ಪಕ್ಷಿಗಳ ಮುಂದೆ ಇಟ್ಟರಂತೆ. ಪಕ್ಷಿಣಃ ಊಚುಹು, ಪಕ್ಷಿಯ ರೂಪದಲ್ಲಿದ್ದ ಆ ಜ್ಞಾನಿಗಳು ತಪಸ್ವಿಗಳು ಜೈಮಿನಿ ಋಷಿಗಳಿಗೆ ಉಪದೇಶ ಮಾಡ್ತಾರೆ. ಭಗವಂತನ ಸ್ವರೂಪವನ್ನು
ಯಾಕೆ ದೇವರು ಮನುಷ್ಯರ ಮಧ್ಯದಲ್ಲಿ ಅವತಾರ ಮಾಡ್ತಾನೆ, ಮಹಾಭಾರತದ ಅಭಿಪ್ರಾಯವನ್ನು ಏನು ಅಂತ ತಿಳಿಬೇಕು, ಈ ವಿಷಯದಲ್ಲಿ ಅವರು ಪರಿಹಾರವನ್ನು ಹೇಳ್ತಾರೆ. ಸಂದೇಹ ಏನೇ ಇದ್ದರೂ ಪರಿಹಾರ ಮಾಡ್ತೇವೆ ನಾವು. ಭಗವಂತನ ಸ್ವರೂಪವನ್ನು ಹೀಗೆ ಚಿಂತನೆ ಮಾಡಬೇಕು. ನಮಸ್ಕೃತ್ಯ ಸುರೇಶಾಯ ವಿಷ್ಣವೇ ಪ್ರಭವಿಷ್ಣವೇ ಪುರುಷಾಯ ಪ್ರಮೇಯಾಯ ಶಾಶ್ವತಾಯ ಅವ್ಯಯಾಯ ಚ ಅಂತ ಪ್ರಾರಂಭ ಆಯಿತು ಪಕ್ಷಿಗಳ ಮಾತು. ಭಗವತ್ ಸ್ವರೂಪವೇ ಹಾಗೆ, ಯಾವುದರೊಳಗೂ ಸಂಪರ್ಕ ಇಲ್ಲ, ಎಲ್ಲದರೊಳಗೂ ಇರ್ತಾನೆ, ಅವನೇ ಭಗವಂತ. ಅವನನ್ನು ನೀನು ಹೀಗೆ ಅಂತ ಇಷ್ಟೇ ಅಂತ ನಿಶ್ಚಯಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಮಾತ್ಮ ಹಿಂದೆ 4 ರೂಪಗಳನ್ನು ತಳೆದ, ವ್ಯಷ್ಟಿ ರೂಪಗಳು ಅಂತ ಕರೀತಾರೆ. ಆ 4 ರೂಪದಲ್ಲಿ ಇಲ್ಲಿ ಹೇಳುವ ವಿಷಯವನ್ನು ಮಾತ್ರ ಅನುಸಂಧಾನಕ್ಕೆ ತರ್ತೇನೆ. ನಾರಾಯಣ 4ರಲ್ಲಿ ಮೊದಲನೆಯವನಾದ, ಅದು ಬೆಳ್ಳಗಿದ್ದ ಭಗವದ್ ರೂಪ. ಯೋಗಿಗಳೆಲ್ಲ ಅದನ್ನು ಉಪಾಸನೆ ಮಾಡ್ತಾರೆ. ಅನಿರುದ್ಧ ಅಂತ ರೂಪ ಅಂತ ವಿವರಣೆ ಮಾಡ್ತಾರೆ. ಪ್ರಾಯ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳನ್ನೇ ಈ ಪುರಾಣದಲ್ಲಿ 4 ಅಂತ ವಿವರಣೆ ಕೊಟ್ಟು ವ್ಯಷ್ಟಿ ರೂಪಗಳಲ್ಲಿ ಚಿಂತನೆ ಮಾಡಿಸ್ತಾರೆ. ಸ್ವಲ್ಪ ಪುರಾಣ ವಾಕ್ಯಗಳನ್ನೇ ಓದಿದರೆ ಆ ಅರ್ಥ ಮೇಲ್ನೋಟಕ್ಕೆ ಹೊಳೆಯಲ್ಲ. 4 ಪಕ್ಷಿಗಳು 4 ಭಗವದ್ ರೂಪಗಳ ಉಪದೇಶವನ್ನೇ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬರ್ತದೆ. ಅದರಲ್ಲಿ ಕೃಷ್ಣನಾಗಿ ಈಗ ಮಹಾಭಾರತ ಕಾಲದಲ್ಲಿ ಅವತರಿಸಿದ ರೂಪ ಇದೆಯಲ್ಲ, ಅದು ಪ್ರದ್ಯುಮ್ನ ರೂಪ. ಪ್ರದ್ಯುಮ್ನ ಅಂದರೆ ಎಲ್ಲರನ್ನು ರಕ್ಷಣೆ ಮಾಡ್ತಾನಾದ್ರಿಂದ ಅವನನ್ನು ಹಾಕರೆದ್ರು. ಯಾ ತೃತೀಯ ಹರೇರ್ಮೂರ್ತಿ ಪ್ರಜಾಪಾಲನ ತತ್ಪರ, ಪ್ರಜೆಗಳನ್ನು ಪಾಲನೆ ಮಾಡಿ ತಪ್ಪು ದಾರಿಗೆ ಹೋಗದೇ ಇರೋ ಹಾಗೆ ಸಜ್ಜನರನ್ನು ರಕ್ಷಿಸುವಂಥ ರೂಪ ಅದು ಕೃಷ್ಣ ರೂಪ ಅಂತ ಚಿಂತನೆ ಮಾಡಿಸಿದ್ದಾರೆ. ಈ ರೂಪಗಳ ಧಾರಣೆ ಮಾಡಲಿಕ್ಕೆ ಕಾರಣ ಕೇಳಿದ್ಯಲ್ಲ, ಒಂದೇ ಕಾರಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಜೈಮಿನೇ ಅಂತ ಪುರಾಣದಲ್ಲಿ ಬಂದಿದೆ. ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜತ್ಯಸೌ, ಇದು ಕಾರಣ. ಧರ್ಮದ ನಾಶ ಯಾವಾಗ ಆಗ್ತದೆ, ಜೈಮಿನೇ, ಆಗ ಅಧರ್ಮ ಉಚ್ಛ್ರಾಯ ಸ್ಥಿತಿಗೆ ಹೋದ ಕೂಡಲೇ ಅಧರ್ಮ ನಾಶ ಮಾಡಿ ಧರ್ಮದ ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಭಗವಂತ ಅವತಾರ ಮಾಡ್ತಾನೆ. ನಿನ್ನ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಗ್ತಾ ಇದೆ ತಾನೆ ಅಂತಂತಾರೆ. ಇದೇ ಕಾರಣ. ಹಾಗಾಗಿ ದೇವರ ಅವತಾರಗಳ ಕಥೆ ಹೇಳುವಾಗಲೂ ಈ ಎಚ್ಚರ ನಮ್ಮಲ್ಲಿರಬೇಕು. ಕೃಷ್ಣನ ಕಥೆ ಹೇಳಿ, ರಾಮನ ಕಥೆ ಹೇಳಿ, ನರಸಿಂಹನ ಕಥೆ ಹೇಳಿ, ವರಾಹನ ಕಥೆ ಹೇಳಿ, ವಾಮನನ ಕಥೆ ಹೇಳಿ, ಧರ್ಮ ಏನು ಸ್ಥಾಪನೆ ಆಯಿತು ಅದನ್ನು ಎತ್ತಿ ತೋರಿಸ್ಬೇಕಂತ. ವಾಮನಾವತಾರ ಮಾಡಿ ನಮಗೆ ಬೇಕಾದ ಧರ್ಮವನ್ನು ಭಗವಂತ ನಾವು ಆಚರಣೆ ಮಾಡಲೇಬೇಕಾದದ್ದನ್ನು ಈ ಅವತಾರದಿಂದ ಏನು ತೋರಿಸಿದ, ಅಧರ್ಮ ಹೇಗೆ ನಾಶ ಮಾಡಿದ, ಈ ಆ್ಯಂಗಲಲ್ಲಿ ಕಥೆ ಹೇಳಬೇಕು. ಈಗೆಲ್ಲ ಕಥೆ, ಪುರಾಣ, ಪ್ರವಚನ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿದೆ. ಏನು ಕೇಳಿದ್ರು ಒಂದು ಜೋಕ್ ಹೇಳಬೇಕೀಗ. ಕೃಷ್ಣ, ರಾಮ, ನರಸಿಂಹ ಎಲ್ಲ ಅವತಾರಗಳು ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಅಂತಾಗಿಬಿಟ್ರೆ ಪುರಾಣಗಳೆಲ್ಲ ಯಾಕೆ ಬೇಕು ನೋಡಿ. ಪುರಾಣ ಅವಲೋಕಿಸುವ ದೃಷ್ಟಿ, ಮಹಾಭಾರತವನ್ನು ಅವಲೋಕನ ಮಾಡಬೇಕಾದ ದೃಷ್ಟಿಯನ್ನೇ ಹೇಳಿಕೊಟ್ಬಿಡ್ತದೆ. ಭೂತ್ವಾ ಪುರಾ ವರಾಹೇಣ ತುಂಡೇನಾಪೋ ನಿರಸ್ಯ ಚ ಏಕಯ ದಂಶ್ರಯೋತ್ಥಾತ ನಲಿನೀವ ವಸುಂಧರ. ನೋಡಿದೆಯಾ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ತನ್ನ ಭಕ್ತರನ್ನು ಅಂತ. ಜೈಮಿನಿ, ಹಿಂದೆ ವರಾಹನಾಗಿ ಭಗವಂತ ಅವತಾರ ಮಾಡಿದ. ಆ ವರಾಹ ಅವತಾರ ಮಾಡಿದಾಗ ತನ್ನ ಮುಖದಿಂದಲೇ ನೀರನ್ನು ಭೇದಿಸಿ ಭೂಮಿಯನ್ನು ಕಮಲದ ಬಳ್ಳಿಯಂತೆ, ತಾವರೆಯ ಬಳ್ಳಿಯಂತೆ ತನ್ನ ಕೋರೆ ಹಲ್ಲಿನ ಮೇಲೆ ಎತ್ತಿ ಭೂಮಿಯನ್ನು ರಕ್ಷಣೆ ಮಾಡಿದ. ನರಸಿಂಹನಾದ ಕೃತ್ವಾ ನರಸಿಂಹ ರೂಪಂಚ ಹಿರಣ್ಯಕಶಿಪುರ್ಹತಃ. ಹಿರಣ್ಯಕಶಿಪು ಅಂತ ದೊಡ್ಡ ರಾಕ್ಷಸ, ಅಧರ್ಮ ಮಾಡ್ತಾ ಇದ್ದ. ಅವನ ಸೇವಕರು ಇದ್ದರು, ವಿಪ್ರಚಿತ್ತಿ, ನಮುಚಿ, ಇಲ್ವಲ ಅವರೆಲ್ಲ.
ನೃಸಿಂಹನಾಗಿ ಅವರನ್ನು ಸಂಹರಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ. ಅಧರ್ಮ ಮಾಡುವವರನ್ನು ನಾಶ ಮಾಡಿದ. ಅವನಿಗೆ ಲಾಭ ಇದೆ ಅಂತ ಭಾವಿಸಬೇಡ. ಯಾಕೆ ಮಾಡ್ತಾನೆ ಅನ್ನೋ ಪ್ರಶ್ನೆಯಲ್ಲಿ ಅದು ಸೇರಿಕೊಂಡಿದೆ. ನಿರ್ಗುಣನಾದ ಭಗವಂತ ಜನಾರ್ದನ ರೂಪ ಅವತಾರಗಳನ್ನು ಯಾಕೆ ಮಾಡ್ತಾನೆ ಅನ್ನೋ ಪ್ರಶ್ನೆಗೆ ಅರ್ಥ ಏನು ಅಂದರೆ, ಮಾಡಿದ್ದಕ್ಕೆ ಅವನಿಗೇನು ಪ್ರಯೋಜನ ಅಂತ ಪ್ರಶ್ನೆ ಅಂತೆ. ಉತ್ತರ ಏನು ಅಂದರೆ, ಅವನಿಗಲ್ಲುವ ಪ್ರಯೋಜನ ಧರ್ಮದ ಸ್ಥಾಪನೆಯಾಗಿ ಅಧರ್ಮ ನಾಶ ಆಗ್ತದೆ, ನಮಗೆ ಪ್ರಯೋಜನ ಅಂತ ಉತ್ತರ ಹೇಳಬೇಕಂತೆ. ವಾಮನಾದೀಸ್ತಥೈವಾನ್ಯಾನ್ ನ ಸಂಖ್ಯಾತುಮಿಹೋತ್ಸವೇ. ಜೈಮಿನಿ, ವಾಮನ ಮೊದಲಾದ ದೇವರು ಮಾಡಿದ ಅವತಾರಗಳನ್ನು ಹಾಗೂ ಅವತಾರದಲ್ಲಿ ನಡೆಸಿದ ಧರ್ಮದ ಸ್ಥಾಪನೆಯನ್ನು ಬಾಯಿಯಿಂದ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅವತಾರಾಶ್ಚ ತಸ್ಯೇಹ ಮಾಥುರಃ ಸ್ಯಾತ್. ಅವುಗಳನ್ನು ನಾವು ಯಾರೂ ಎಣಿಸಲಾರೆವು. ಹಾಗಾಗಿ ಇದನ್ನು ಇತಿ ಸಾ ಸಾತ್ವಿಕಿ ಮೂರ್ತಿ ಅವತಾರಾಂಕರೋತಿ ವೈ ಪ್ರದ್ಯುಮ್ನೇತಿ ಚ ಸಾಖ್ಯಾತ ರಕ್ಷಾಕರ್ಮಣ್ಯವಸ್ಥಿತ. ಇಂಥ ಶ್ರೀಹರಿ ಹಿಂದೆ ಯಾರು ವಾಮನನಾಗಿದ್ನೋ, ನರಸಿಂಹನಾಗಿದ್ನೋ, ವರಾಹನಾಗಿದ್ನೋ, ಅದೇ ಭಗವಂತ ಭೂಮಿಯಲ್ಲಿ ದ್ವಾಪರದಲ್ಲಿ ಪ್ರದ್ಯುಮ್ನ ಎಲ್ಲರನ್ನು ರಕ್ಷಿಸಲಿಕ್ಕೆ ರಕ್ಷಾಕರ್ಮಣ್ಯ ಅವಸ್ಥಿತ, ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಅಂತ ಕಟಿಬದ್ಧನಾಗಿ ನಿಂತಿರ್ತಾನಂತೆ. ಪ್ರಜಾರಕ್ಷಣೆಯ ತತ್ಪರನಾಗಿಯೇ ಭೂಮಿಯಲ್ಲಿ ಮನುಷ್ಯರ ಮಧ್ಯದಲ್ಲಿ ಆದರೂ ಪರವಾಗಿಲ್ಲ, ನಾನು ಬಂದು ನನ್ನ ಭಕ್ತರನ್ನು ರಕ್ಷಣೆ ಮಾಡ್ತೇನೆ ಅಂತ ಮಾಡ್ತಾನೆ. ದೇವತ್ವೇ ಮಾನುಷತ್ವೇ ತಿರ್ಯಜ್ಞೋ ನ್ಯೋಚ ಸಂಸ್ಥಿತ. ಕೆಲವೊಮ್ಮೆ ದೇವತೆಗಳ ಮಧ್ಯದಲ್ಲಿ ಬರ್ತಾನೆ, ಕೆಲವೊಮ್ಮೆ ಮನುಷ್ಯರ ಮಧ್ಯದಲ್ಲಿ ಬರ್ತಾನೆ. ಇಬ್ಬರೂ ಬೇಡ ಅಂತ ಅನಿಸಿದರೆ ಮೀನಾಗಿ ಬರ್ತಾನೆ. ತಿರ್ಯಜ್ಞೋನಿ ಮೀನವಾಗಿ ಬರ್ತಾನೆ. ಮೀನನೂ ಅಲ್ಲ, ತಾಂಬೇಲು ಆಮೆಯಾಗಿ ಬರ್ತಾನೆ. ಗೃಹಾತಿ ತತ್ ಸ್ವಭಾವಂಚ ವಾಸುದೇವೇಚ್ಛಯ ಸದಾ. ಅವನು ಹೀಗೆ ಅವತಾರ ಮಾಡಲಿಕ್ಕೆ ಇನ್ಯಾರ್ದು ಪ್ರೇರಣೆ ಇದೆ ಅಂತ ಭಾವಿಸಬೇಡ. ಮತ್ತೆ ಯಾರ್ದೋ ಪ್ರೇರಣೆ ಇತ್ತು ಅದಕ್ಕೆ ದೇವರು ಹಿಂಗೆ ಅವತಾರ ಮಾಡಿ ಬಂದ ಅಂತ ತಿಳಿಬಾರ್ದಂತ. ಅದು ಅವನ ಸ್ವಭಾವ, ಅದು ಅವನ ಸಂಕಲ್ಪ. ಅವನ ಸ್ವಭಾವ, ಅವನ ಸಂಕಲ್ಪದ ಪ್ರಶ್ನೆ ಯಾರೂ ಮಾಡೋ ಹಾಗಿಲ್ಲ. ಅವತಾರದ ಪ್ರಯೋಜನ ಹೇಳಿದರು, ಅವತಾರ ಮಾಡುವ ಭಗವಂತನ ಸ್ವಭಾವ ತಿಳಿಸಿದರು, ಅದು ಅವನ ಸಂಕಲ್ಪ ಅಂತ ಉತ್ತರ ಕೊಟ್ಟರು. ಈಗ ಮತ್ತೇನಾದರೂ ಪ್ರಶ್ನೆ ಇದ್ದರೆ ಕೇಳು, ಮುಂದುವರಿಸ್ತೇನೆ ಅಂತ ಈ ರೀತಿ ಮಹಾನುಭಾವರಾದ ಪಕ್ಷಿಗಳು ಎಲ್ಲ ಜೈಮಿನಿ ಋಷಿಗಳಿಗೆ ಉತ್ತರ ಕೊಟ್ಟು ಈ ಮಾರ್ಕಾಂಡೇಯ ಪುರಾಣದ ಒಂದು ಹಂತವನ್ನು ಉಪಸಂಹಾರ ಮಾಡ್ತಾರೆ. 4ನೇ ಅಧ್ಯಾಯ ಮುಕ್ತಾಯ. ಇದನ್ನು ಚತುರ್ವ್ಯೂಹ ಅವತಾರ ವರ್ಣನ ಅಂತ ಕರೆದಿದ್ದಾರೆ. ಅಲ್ಲಿ ಸಾತ್ವಿಕಿ, ರಾಜಸಿ, ತಾಮಸಿ ಅಂತ ಶಬ್ದದಿಂದ ಈ ಅವತಾರಗಳನ್ನು ವಿಭಾಗ ಮಾಡಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಒಳನೋಟದಿಂದ ಆ ವಿಭಾಗವನ್ನು ಬೇರೆ ರೀತಿ ಅರ್ಥೈಸ್ಕೊಳ್ಬೇಕು. ಅದರಿಂದ ನಡೆದ ಕಾರ್ಯದ ಬಗ್ಗೆ ಅವುಗಳ ಹೆಸರು ಬಂತೇ ಹೊರತು ಭಗವಂತನಿಗೆ ಸತ್ವರಜಸ್ತಮೋ ಗುಣಗಳ ಸಂಪರ್ಕ ಇದೆ ಅಂತ ಭಾವಿಸಬಾರ್ದು. ಕೆಲವೊಮ್ಮೆ ರೂಪ ಅವತಾರಗಳ ಬಗ್ಗೆ ಹೇಳುವಾಗ ಈ ಥರ ಹೇಳ್ತಿರ್ತಾರೆ ಪುರಾಣಗಳಲ್ಲಿ. ಆ ಪುರಾಣವನ್ನು ನೋಡಿ ನಾವು ಯಥಾರ್ಥ ಅಂತ ಹಾಗೆ ತಿಳ್ಕೊಳ್ಬಾರ್ದು, ಯಥಾಸ್ಥಿತವಾದ ಅರ್ಥ ಮಾಡಬಾರ್ದು. ಮುಂದುವರೆದಂಥ ಕಥೆ ಮತ್ತೆ ಬಹಳ ವಿಚಿತ್ರ. ಈ ದ್ರೌಪದಿ 5 ಜನ ಗಂಡಂದರಿಗೆ ಒಬ್ಬಳೇ ಪತ್ನಿ ಆದರೂ ಯಾಕೆ ಅಂತ ಕೇಳಿದ್ದಾರೆ. ಮಹಾಭಾರತದ ಮೇಲೆ ಬರುವ ಸಂಶಯಕ್ಕೆ ಇಲ್ಲಿ ಉತ್ತರ ಸಿಗ್ತದೆ ಅಂತ. ಸರಿ ಅಂತ ಆ ಪಕ್ಷಿಗಳು ಜೈಮಿನಿ ಋಷಿಗಳಿಗೆ ವಿಸ್ತಾರವಾದ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ನಿನ್ನೆ ಹೇಳಿದ್ದೇನೆ, ಪುರಾಣಗಳು ಸ್ವಲ್ಪ ನೇರ ಹೋಗಲ್ಲ, ಅವು ಡಿವಿಯೇಷನ್ ತೊಗೊಂಡು ಬರ್ತಿರ್ತಾರೆ. ಅದರಲ್ಲಿ ಇದು ಒಂದು ಸ್ವಲ್ಪ ಡಿವಿಯೇಷನ್ ತೊಗೊಂಡು ಬಂದು ಒಂದು ಕಥೆ ಹೇಳಿದೆ. ಎಷ್ಟರ ಮಟ್ಟಿಗೆ ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅನ್ನೋದು ವಿದ್ವಾಂಸರು ಯೋಚನೆ ಮಾಡಬೇಕು, ತಿಳಿದವರು ಯೋಚನೆ ಮಾಡಬೇಕು. ಹಿಂದೆ ತ್ವಷ್ಟ್ರ ಅಂತ ಒಬ್ಬ ಪ್ರಜಾಪತಿ, ಅವನಿಗೆ ಮಗ ಇದ್ದ. ಆ ಮಗ ವಿಶ್ವರೂಪ ಅಂತ. ವಿಶ್ವರೂಪನನ್ನು ದೇವೇಂದ್ರ ಸಂಹಾರ ಮಾಡಿಬಿಟ್ಟ. ವಿಶ್ವರೂಪ ಬ್ರಾಹ್ಮಣ ಆದ್ದರಿಂದ ಬ್ರಹ್ಮಹತ್ಯೆ ಬಂತು ದೇವೇಂದ್ರನಿಗೆ ಅಂತ ಕಥೆ. ಆಗ ತ್ವಷ್ಟೃ ಪ್ರಜಾಪತಿಗೆ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಯಾಗ ಮಾಡಿ
ನನ್ನ ಮಗನನ್ನು ಕೊಂದಿದ್ದಾನೆ ಇಂದ್ರ, ಇಂದ್ರನನ್ನು ಕೊಲ್ಲೋ ಮಗನನ್ನು ಪಡಿತೇನೆ ಅಂತ ಈತ ಹೊರಟ. ಈ ಚರಿತ್ರೆ ಪ್ರಾರಂಭದಲ್ಲಿ ಇಲ್ಲಿ ಬಂದಿದೆ. ಆಗ ತ್ವಷ್ಟೃ ಪ್ರಜಾಪತಿ ಮಾಡಿದ ಯಾಗದಲ್ಲಿ ಒಬ್ಬ ಮಗ ಹುಟ್ಟಿದ. ಅವನಿಗೆ ವೃತ್ರ ಅಂತ ಕರೀತಾರೆ. ಅವನು ಹೋಮಿಸಿದ್ರಿಂದ ಹುಟ್ಟಿದವನು. ತಥೋ ವೃತ್ರ ಸಮುತ್ತಸ್ಥೋ ಜ್ವಾಲಾಮಾಲಿ ಮಹಾಸುರ. ಜ್ವಾಲಾಮಾಲಿ, ಜ್ವಾಲೆಗಳೇ ಮಾಲೆಯಾಗಿ ಹೃದಯದಲ್ಲಿ ಧರಿಸಿದಾತ ದೊಡ್ಡ ಅಸುರ ಬೆಳೆದು ನಿಂತುಬಿಟ್ಟ. ಅವನ ಆಕಾರನೂ ದೊಡ್ಡದು, ಅವನ ಹಲ್ಲುಗಳು ದೊಡ್ಡದು. ಇಂದ್ರನಂಥವನಿಗೂ ಅವನನ್ನು ತಡೆ ಹಿಡಿಯೋದು ಅಷ್ಟು ಸುಲಭ ಅಂತ ಆಗಲೇ ಇಲ್ಲ. ಮಂತ್ರಶಕ್ತಿಯಿಂದ ಹುಟ್ಟಿದವ. ಮೇಲಾಗಿ ಹೆಚ್ಚೆಚ್ಚು ಬೆಳೆದ ಹಾಗೆ ದೇವತೆಗಳಲ್ಲೇನೆ ಒಂದು ರೀತಿ ಭಯ ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು. ಏನು ಮಾಡಬೇಕು ಇವನನ್ನು? ದೇವೇಂದ್ರ ಸಪ್ತರ್ಷಿಗಳನ್ನು ಬರ ಹೇಳ್ದ. ಸಪ್ತರ್ಷಿಗಳೇ, ಆ ತ್ವಷ್ಟೃ ಮಗನನ್ನು ಹುಟ್ಟಿಸಿದಾನೆ, ದೊಡ್ಡ ಅಸುರನನ್ನು, ಲೋಕಕ್ಕೆ ಕ್ಷೇಮ ಆಗಬೇಕು. ಇಂಥ ಅಸುರರೆಲ್ಲ ಹುಟ್ಟಿದರೆ ಏನಾಗಲಿಕ್ಕಿಲ್ಲ ಲೋಕ ನಾಳೆ. ನೀವೇ ಏನಾದರೂ ಮಾಡಿ ಅವನ ಜೊತೆಗೆ ನನಗೂ ಅವನಿಗೂ ಸಂಧಾನ ಮಾಡಿಸ್ರಿ ಅಂತ. ಸರಿ ಅಂತ ಸಪ್ತರ್ಷಿಗಳು ವೃತ್ರಾಸುರನ ಬಳಿಗೆ ಬಂದರು. ಆ ವೃತ್ರಾಸುರನೊಟ್ಟಿಗೆ ಮಾತನಾಡಿ ಅವನೊಟ್ಟಿಗೆ ಒಂದು ಸಂಧಿ ಮಾಡಿಕೊಂಡ್ರಂತೆ. ಸಮಯ ಸ್ಥಿತಿ ಮುಲ್ಲಂಘ್ಯ ಯದಾ ಶಕ್ರೇಣ ಘಾತಿತಃ ವೃತ್ರೋ ಹತ್ಯಾಭಿಭೂತಸ್ಯ ತದಾ ಬಲಮಶೀರ್ಯತ. ಎಲ್ಲ ಪ್ರಾಣಿಗಳ ಹಿತದೃಷ್ಟಿಯಿಂದ ಸಪ್ತರ್ಷಿಗಳು ಅವನೊಟ್ಟಿಗೆ ಮಾತನಾಡಿ, ಏನೇ ಆಗಲಿ ಇಂದ್ರನನ್ನು ಈ ಕೂಡಲೇ ಆ ರೀತಿಯಾಗಿ ಕೊಲ್ಲೋದು, ಯುದ್ಧ ಮಾಡೋದು, ಹಾಗೆ ಮಾಡೋದು ಬೇಡ ಅಂತ ಸಪ್ತಋಷಿಗಳ ಮಧ್ಯಸ್ಥಿಕೆಯಲ್ಲಿ ವೃತ್ರನ ಜೊತೆಗೊಂದು ತಾತ್ಕಾಲಿಕವಾದ ಉಪಶಮನ ಆಗಿತ್ತು ಅನ್ನೋದನ್ನು ಪುರಾಣ ಹೇಳ್ತೀವಿ. ಇಂದ್ರನಿಗೆ ಅವನೊಳಗಿದ್ದ ಬಲ, ಇಂದ್ರನ ದೇಹದಲ್ಲಿದ್ದ ಸೌಂದರ್ಯ ಒಂದೊಂದು ಒಬ್ಬರಿಗೆ ಹಂಚಿ ಹೋಗಿಬಿಟ್ಟಿತ್ತಂತೆ. ಯಾಕೆಂದರೆ ಇಂದ್ರ ಬ್ರಹ್ಮಹತ್ಯೆ ಗ್ರಸ್ತನಾಗಿದ್ದಕ್ಕೆ. ನೋಡಿ, ವ್ಯಕ್ತಿಯಲ್ಲಿ ದೋಷಗಳು ಸೇರಿಕೊಂಡ್ರೆ ಸಹಜವಾದ ಅವರ ಸೌಂದರ್ಯ, ಬಲ, ಪ್ರಜ್ಞಾಶಕ್ತಿ ಎಲ್ಲ ದೂರ ಆಗ್ತಾವೆ ಅಂತಂದಲಿಕ್ಕೆ ಇಂದ್ರನನ್ನ ಚರಿತ್ರೆ ಹೇಳಿ ನಮ್ಮ ಕಣ್ಣು ಮುಂದೆ ಇರ್ತದೆ ಪುರಾಣ. ಇಂದ್ರ ಏನು ಮಾಡಿದ್ದ, ಹಿಂದೆ ಅಹಲ್ಯೆ ಮನೆಗೆ ಹೋದ. ಗೌತಮರ ವೇಷ ಹಾಕ್ಕೊಂಡಿದ್ದ. ಕಥೆ ಬಹಳ ಪ್ರಸಿದ್ಧ, ರಾಮಾಯಣದಲ್ಲಿ ಬರ್ತದೆ. ಅವಳೊಟ್ಟಿಗೆ ಸಂಘ ಮಾಡಿದ್ರಿಂದ ಇಂದ್ರನ ರೂಪ ಅವನಿಂದ ದೂರ ಆಗಿಬಿಡ್ತಂತೆ. ಇಂದ್ರನ ರೂಪ ದೂರ ಆಗಿ ಎಲ್ಲಿಗೆ ಹೋಗಿ ಸೇರ್ಕೊಳ್ತು? ತನ್ನ ರೂಪವನ್ನೇ ಕಳ್ಕೊಂಡು ಬಿಟ್ಟ. ಅಷ್ಟೇ ಅಲ್ಲ, ಇಂದ್ರನೊಳಗೆ ಭಾರೀ ಬಲ. ಬ್ರಹ್ಮಹತ್ಯೆ ಯಾವಾಗ ಅವನನ್ನು ಆವರಿಸ್ತೋ ಅವನೊಳಗಿದ್ದಂಥ ಬಲ ಅದು ಬಲದ ದೇವತೆಯಾದ ವಾಯುನೊಳಗೆ ಹೋಗಿ ಸೇರ್ಕೊಂಡು ಬಿಡ್ತಂತೆ. ಬಲದ ದೇವತೆ ವಾಯು ಅಲ್ಲವೇ? ಹಾಗಾಗಿ ಬಲ ಇಂದ್ರನೊಳಗಿದ್ದದ್ದು ವಾಯುವಿನಲ್ಲಿ ಸೇರ್ಕೊಳ್ತು. ರೂಪವೂ ಕೂಡ ಅವನಿಂದ ದೂರ ಆಗಿ ಆ ರೂಪಕ್ಕೆ ಅಭಿಮಾನಿಯಾದಂಥ ಅಶ್ವಿನಿ ದೇವತೆಗಳು ಹೊಂದಿದ್ದಾರೆ. ಇಂದ್ರನಲ್ಲಿದ್ದ ಸೌಂದರ್ಯ ರೂಪಾಭಿಮಾನಿ ಅಶ್ವಿನಿ ದೇವತೆಗಳಲ್ಲಿ ಹೋಗಿ ಸೇರ್ಕೊಳ್ತು. ಯಾಕಂದರೆ ಇವನಲ್ಲಿ ದೋಷ ಬಂದದ್ದಕ್ಕೆ ಅಂತ ಹೇಳ್ತಾರೆ. ಹೀಗೆ ಬಲ ಮತ್ತು ರೂಪಗಳನ್ನು ಕಳ್ಕೊಂಡ. ಇಂದ್ರ ಮುಖದಿಂದ ಬಹಳ ಕಳೆಗಳ್ಕೊಂಡು ಇನ್ನು ಶಕ್ತಿ ಕಡಿಮೆ ಮಾಡಿಕೊಂಡು ಕೂತಾಗ ದೇವತೆಗಳ ಬಗ್ಗೆ ದೈತ್ಯರಿಗೆಲ್ಲ ಒಂದು ರೀತಿ ಖುಷಿ ಆಗ್ತಾ ಇದೆ. ಅಂತೂ ಹಿಂಗಾಯ್ತಲ್ಲ ಸ್ಥಿತಿ ಅಂತ. ಯುದ್ಧ ಮಾಡಬೇಕಿನ್ನು ಅಂತ. ಸೌಂದರ್ಯನೂ ಇಲ್ಲ, ಬಲನೂ ಇಲ್ಲ ಇಂದ್ರನಿಗೆ. ಯುದ್ಧ ಮಾಡಬೇಕು, ಅವರನ್ನು ಸೋಲಿಸಬೇಕು, ನಾವೇ ಇಂದ್ರನನ್ನು ಗೆದ್ದು ದೊಡ್ಡ ಸಾಹಸ ಮಾಡಿ ಅವನ ಸಿಂಹಾಸನ ನಮ್ದು ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ಕಾಲ ಈ ರೀತಿಯೇ ನಡೀತಾ ಇದೆ ಅಂತೆ. ತೇಷಾಂ ಸಾ ಕಥಯಾಮಾಸ ಭೂರಿ ಭಾರಾವ ಪೀಡಿತ. ದೇವಲೋಕದಲ್ಲಿ ಈ ಸ್ಥಿತಿ ಬಂದಿದೆ. ಆ ರೀತಿ ಅವರೆಲ್ಲರೂ ಯುದ್ಧಕ್ಕೆ ಅಂತ ಬಂದುಬಿಟ್ರು. ಯುದ್ಧದೊಳಗೆ ದೇವೇಂದ್ರನಿಗೆ ಬಲ ಮೊದಲೇ ಕಡಿಮೆ ಇದ್ದದ್ದಕ್ಕೆ ದೈತ್ಯರೆಲ್ಲರೂ ಕೂಡ ಭಾರೀ ಪ್ರಭಾವಶಾಲಿಗಳಾದ್ರಂತೆ. ಅಜಯಂತ ಮಹಾಮುನಿ ಭಾರೀ ಸಾಹಸ ಮಾಡಿ ಇಂದ್ರನನ್ನು ಗೆಲ್ಲಬೇಕು ಅಂಥೇಳಿ ಅವನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಸಹಜವಾಗಿ ದೇವೇಂದ್ರನನ್ನು ಹಾಗೇ ಯುದ್ಧ ಮಾಡಿ ಗೆಲ್ಲೋಣ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಭೂಮಿಯಲ್ಲಿ ಈಗಲೇ ಹುಟ್ಟಿ ಬಂದುಬಿಟ್ರೆ
ನಮಗೆ ಯಾರನ್ನು ಏನೂ ಮಾಡಲಿಕ್ಕಾಗಲ್ಲ, ನಮ್ಮನ್ನು ಯಾರು ಅಂತ ಯೋಚನೆ ಮಾಡಿ ಭೂಮಿಯಲ್ಲಿ ಎಲ್ಲರೂ ಹುಟ್ಟಲಿಕ್ಕೆ ಶುರು ಮಾಡಿದ್ರಂತೆ. ಅಸುರರೆಲ್ಲ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಭೂಮಿಯಲ್ಲಿ ಅಸುರರು ಹುಟ್ಟಿದರೆ ಭೂಮಿಗೆ ಭಾರ ಆಗಲಿಕ್ಕೆ ಶುರು ಆಯಿತು. ಭಾಳ ಭಾರ ಆದಾಗ ಭೂದೇವಿ, ಭಾರ ಪೀಡಿತಳಾದಂತಹ ಭೂದೇವಿ ದೇವತೆಗಳ ಬಳಿಗೆ ಬಂದ್ರಂತೆ. ನನ್ನ ಸ್ಥಿತಿ ಇಷ್ಟು ಗಂಭೀರ ಆಗಿದೆ, ಯಾರೂ ನನ್ನನ್ನು ಕೇಳ್ತಾ ಇಲ್ಲ, ಬಹಳ ಭಾರದಿಂದ ಬಳಲ್ತಾ ಇದ್ದೇನೆ. ದೈತ್ಯರೆಲ್ಲ ಅಕ್ಷೋಹಿಣಿ ಬಲ್ಲ ಬೇರೆ ತಗೊಂಡು ಕಟ್ಟಿಕೊಂಡು ಭೂಮಿಯಲ್ಲಿ ಸೇರಿಕೊಂಡಿದ್ದಾರೆ, ಬೇರೂರ್ತಾ ಇದ್ದಾರೆ. ಇದನ್ನೆಲ್ಲ ಹ್ಯಾಕ್ ಪರಿಹಾರ ಮಾಡಬೇಕು ಅಂತ ಶುರು ಮಾಡಿದ್ರು. ಆವಾಗ ಬಹುಸಂಖ್ಯೆಯಲ್ಲಿ ಭೂಮಿಯಲ್ಲಿ ಭಾರರಾಗಿ ಅಸುರರು ಹುಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ದೇವತೆಗಳಿಗೆ ಚಿಂತೆ ಆಯಿತು. ಈ ರೀತಿ ದೈತ್ಯರು ಸೇರಿಕೊಂಡ್ರೆ ಇವರನ್ನು ಹ್ಯಾಕ್ ಪರಿಹಾರ ಮಾಡೋದು? ಪ್ರಜೆಗಳಿಗೆ ಉಪಕಾರ ಆಗಬೇಕು, ಭೂಮಿಯ ಭಾರವೂ ಇಳಿಬೇಕು, ಏನಾದರೂ ಉಪಾಯ ಮಾಡಬೇಕು ಅಂತ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದ್ರಂತೆ. ಹಿಂದೆ ತಿಳಿಸಿದಂತೆ ಧರ್ಮದೇವತೆ ಅಂತಿದ್ದಾನೆ ಯಮಧರ್ಮರಾಜ. ಅವನು ಇಂದ್ರನ ದೇಹದಿಂದ ತನ್ನಲ್ಲಿ ಸೇರಿಕೊಂಡಂಥ ತೇಜಸ್ಸು ಅನ್ನೋ ಅಂಶವನ್ನು ಇಟ್ಟುಕೊಂಡು ಕುಂತಿ ದೇವಿಯಲ್ಲಿ ಹುಟ್ಟಿ ಬಂದಂತೆ ಧರ್ಮದೇವತೆ. ಇಂದ್ರನೊಳಗಿದ್ದ ಬಲ ಅಂತೇನಿತ್ತು ಅದು ವಾಯುವಿನಲ್ಲಿ ಸೇರಿಕೊಂಡಿತ್ತಲ್ಲ, ಆ ವಾಯುನೇ ಭೂಮಿಯಲ್ಲಿ ಕುಂತಿ ದೇವಿಯಲ್ಲಿ, ಇಂದ್ರನ ಬಲ ಸೇರಿಸ್ಕೊಂಡ ವಾಯು ಕುಂತಿಯಲ್ಲಿ ಭೀಮಸೇನ ಅಂತಾಗಿ ಬಂದ ಅಂತ ಪುರಾಣ ಹೇಳ್ತದೆ. ಸೌಂದರ್ಯವನ್ನು ಸ್ವೀಕರಿಸಿದಂಥ ಅಶ್ವಿನಿಗಳು ಮಾದ್ರಿ ದೇವಿಯಲ್ಲಿ ಅವರೇ ನಕುಲ ಮತ್ತು ಸಹದೇವರಾಗಿ ಹುಟ್ಟಿ ಬಂದರು ಅಂತ ಹೇಳ್ತಾರೆ. ಇಂದ್ರನದೇ ಒಂದು ಅರ್ಧ ಅಂಶ ಅದೇ ಭೂಮಿಯಲ್ಲಿ ಅರ್ಜುನ ಅಂತಾಗಿ ಕುಂತಿಯಲ್ಲಿ ಹುಟ್ಟಿದರು ಅಂತ ಪುರಾಣ ಹೇಳ್ತಾರೆ. ಅಂತೂ 3 ಕುಂತಿ ಪುತ್ರರು, ಇನ್ನಿಬ್ಬರು ಮಾದ್ರಿ ಪುತ್ರರು ಅಂತ ವಿವರಣೆ ಕೊಡುವಾಗ ಪುರಾಣ ನೋಡಿ, ಇಷ್ಟು ದಿವಸ ಮಹಾಭಾರತ ನಾವು ಪ್ರವಚನ ಶ್ರವಣ ಮಾಡಿರ್ತೇವೆ, ಕೇಳಿರ್ತೇವೆ. ಅಲ್ಲಿ ಹೇಳಿದ ಕಥೆನೇ ಬೇರೆ ಥರ ಇದೆ, ಪುರಾಣದಲ್ಲಿ ಹೇಳ್ತಾ ಇರುವ ಕಥೆ ಈ ಥರ ಇದೆ. ಇದನ್ನು ವಿದ್ವಾಂಸರು ಹೇಗೆ ಚಿಂತನೆ ಮಾಡಬೇಕು ಅಂತ ನೋಡಬೇಕು. ಉತ್ಪನ್ನೌ ಯಮಜೌ ಮಾದ್ರ್ಯಾಂ ಶಕ್ರರೂಪೌ ಮಹಾದ್ಯುತಿ. ಉತ್ಪನ್ನೌ ಮಾದ್ರ್ಯಾಂ, ಅವಳಿ ಮಕ್ಕಳು ಮಾದ್ರಿ ದೇವಿಯಲ್ಲಿ ಹುಟ್ಟಿದರು, ಇಂದ್ರನಂತೆ ರೂಪ ಇತ್ತು ಅವರಿಗೂ ಅಂತ ವಿವರಣೆ ಮಾಡಿ ಪಂಚದ ಭಗವನ್ 5 ಮಕ್ಕಳಾದರೂ ಪಾಂಡುರಾಜನಿಗೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಎಲ್ಲರಲ್ಲಿ ಇಂದ್ರ 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 ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಬರಲ್ಲ. ನಿಮಗೊಂದು ವಿಶೇಷ ಹೇಳ್ತೀನಿ, ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಅದಕ್ಕೆ ರಚನೆ ಮಾಡಿಕೊಟ್ಟು ಹೇಳ್ತಾರೆ. ಈ ಪುರಾಣಗಳಲ್ಲಿ ಬರುವಂತೆ ಎಲ್ಲರೂ ಇಂದ್ರಂತೆ ಒಂದು ಅಂಶ ಅಂತ ನಿಮಗೆ ಕಂಡು ಬರ್ತದೆ. ಆದರೆ ಭಗವತ್ಪಾದರು ಹೇಳ್ತಾರೆ, ಯಾರ್ಯಾರು ಪಾಂಡುವಿನ ಮಕ್ಕಳಾಗಿ ಹುಟ್ಟಿದ್ರೋ ಅವರು ವೇದದಲ್ಲಿ ಬಂದಿದ್ದಾರಂತೆ, ವೇದ ಪ್ರತಿಪಾದ್ಯರು. ಆ ವೇದದಲ್ಲಿ ಹೇಳುವಾಗ ಒಂದು ವಿಷಯ ಹೇಳ್ತದೆ, ಇವರೆಲ್ಲ ಒಂದೊಂದು ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳಿ ಬಂದವರು. ಹಾಗಾಗಿ ಪಾಂಡುರಾಜನ 5 ಮಕ್ಕಳು ಒಂದೊಂದು ಮನ್ವಂತರದಲ್ಲಿ ಪದವಿ ಆಳಿದ್ದಕ್ಕೆ ಇಂದ್ರ ಅಂತ ಕರೆಸ್ಕೊಂಡಿದ್ದಾರೆ. ಪ್ರಾಯ ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಪುರಾಣಗಳು ಇಂದ್ರನ ಒಂದು ಅಂಶ ಅನ್ನೋ ಅರ್ಥದಲ್ಲಿ ವ್ಯಾಖ್ಯಾನ ಮಾಡುತ್ತದೆ. ಹೀಗೆ ತಾತ್ಪರ್ಯ ನಿರ್ಣಯ ಮಾರ್ಕಾಂಡೇಯ ಪುರಾಣವನ್ನು ವಿರೋಧ ಪರಿಹರಿಸಿಕೊಳ್ಳೋ ಪ್ರಯತ್ನ ನಾವು ಮಾಡ್ಬೋದು ಅಂತ ಹೇಳ್ತಾರೆ. ಈ 5 ಮಕ್ಕಳು ಹುಟ್ಟಿದರು. ತಸ್ಯೋತ್ಪನ್ನ ಮಹಾಭಾಗ ಪತ್ನಿ ಕೃಷ್ಣ ಹುತಾಶನಾಥ್. ಈ 5 ಜನರಿಗೆ ಒಬ್ಬಳು ಕೃಷ್ಣ ಅನ್ನೋ ಹೆಸರಿನವಳು ದೃಪದರಾಜನ ಮಗಳಾಗಿ ಹುತಾಶನಾಥ್ ಅಗ್ನಿಯಿಂದ ಹುಟ್ಟಿ ಬಂದಿದ್ದಾಳೆ. ಪುರಾಣ ಹೇಳುವಂತೆ, ಮಹಾಭಾರತ ಅಲ್ಲ, ಈ ಪುರಾಣ ಹೇಳುವಂತೆ ಒಂದು ಮಾತಿದೆ. ಅವಳು ಯಾರು ಅಂತ ಹೇಳುವಾಗ ಅವಳು ಇಂದ್ರನ ಪತ್ನಿನೇ ಆಗಿದ್ದಾಳೆ ಅಂತ ಹೇಳ್ತಾರೆ. ಶಕ್ರಸ್ಯೈಕಸ್ಯ ಸಾ ಪತ್ನಿ ಕೃಷ್ಣ ನಾ ಅನ್ಯಸ್ಯ ಕರೀಚಿತ್ ಅಂತಂದ್ಬಿಟ್ಟು. ಶಕ್ರಸ್ಯೈಕಸ್ಯ ಪತ್ನಿ, ಅವಳು ಇಂದ್ರನ ಪತ್ನಿನೇ, ಅವಳು ಮತ್ತೊಬ್ಬಳು ಅಲ್ಲೇ ಅಲ್ಲ ಅಂತ ವಿವರಣೆ ಕೊಡ್ತಾರೆ. ಹಾಗಾಗಿ ಅವರು ಪ್ರಶ್ನೆ ಮಾಡಿದ್ದು, ಒಬ್ಬಳೇ ಇವರಿಗೆಲ್ಲ ಹೇಗೆ ಹೆಂಡತಿ ಆದ್ಲು? ಅದಕ್ಕೆ ಇವ್ರು ಕೊಟ್ಟ ಉತ್ತರ, ಅವರೆಲ್ಲ ಇಂದ್ರರು, ಇವಳು ಹುಟ್ಟಿದವಳು ಇಂದ್ರನ ಪತ್ನಿನೇ ಆದ್ದರಿಂದ ಇಂದ್ರನಿಗೆ ಅವಳು ಹೆಂಡತಿ ಆಗಿದ್ದಾಳೆ, ಸಮಸ್ಯೆ ಏನು ಅಂತ ಕೇಳಿಬಿಡ್ತಾರೆ.
ಯೋಗೀಶ್ವರಾ ಶರೀರಾಣಿ ಕುರುವಂತಿ ಬಹುಲಾನ್ಯಥ ಅಪಿ. ಈ ಮಾತು ಬಹಳ ಮುಖ್ಯ. ಉತ್ತರ ಹೇಳುವಂಥ ಪಕ್ಷಿಗಳು ಇಂದ್ರನ ಪತ್ನಿ ಅಂತ ಹೇಳಿದ ಮೇಲೆ ಅವಳ ಬಗ್ಗೆ ಒಂದು ಮಾತು, ಯೋಗೀಶ್ವರಾ ಶರೀರಾಣಿ ಕುರುವಂತಿ. ಅವರಿಗೆ ಯೋಗದ ಶಕ್ತಿ ಇರ್ತದಾದ್ದರಿಂದ ಶರೀರವನ್ನು ಸ್ವೀಕರಿಸುವಂತಹ ಮಹಿಮೆ ಅವರು ತೋರಿಸ್ತಾರೆ, ನಾವು ಅದನ್ನು ಸಂಶಯ ಪಡಬೇಕಾಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಮುಂದುವರೆದು ಪಂಚಾನಾಂ ಏಕಪತ್ನಿತ್ವಂ ಇತ್ಯೇತತ್ ಕಥಿತಂ ತವ ಶ್ರೂಯತಾಂ ಬಲದೇವೋಪಿ ಯಥಾ ಯಾತಃ ಸರಸ್ವತೀ. ನೀನು ಕೇಳಿದ್ದಿ 5 ಒಬ್ಬಳನ್ನೇ ವಿವಾಹ ಮಾಡಿಕೊಂಡ್ರು, ಏಕಪತ್ನಿಯನ್ನು ಪಡ್ಕೊಂಡ್ರು, ಬಹುಪತಿ ಅಂತ ಅನಿಸ್ಕೊಂಡ್ಳು ದ್ರೌಪದಿ. ಇದು ಹೇಗೆ ಅಂತಂದದ್ದಕ್ಕೆ ಇಷ್ಟು ನಮ್ಮ ಉತ್ತರ ಅಂತ ಹೇಳಿ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ ಪುರಾಣದವರು. ನೋಡ್ರಿ, ಎಂಥೆಂಥ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ನಾನು ಆವಾಗಲೇ ತಿಳಿಸಿದೆ, ಶಕ್ರಸ್ಯೈಕಸ್ಯ ಸಾ ಪತ್ನಿ ಅನ್ನೋ ಮಾತಿನ ಅರ್ಥ ಇಂದ್ರನು ಒಬ್ಬಳ ಹೆಂಡತಿಯವಳು ಅಂತಂದರೆ ಇಂದ್ರನ ಪದವಿಯಲ್ಲಿ ಕುಳಿತವಳ ಹೆಂಡತಿಯರು ಅಂತ ವಿವರಣೆ ಮಾಡಿಕೊಂಡ್ರೆ ಸರಿ ಇರ್ತದೆ. ಯಾಕಂದರೆ ಇಂದ್ರ ಪದವಿಯಲ್ಲಿ ಕುಳಿತವರು ಯಮಧರ್ಮರಾಜನೂ ಹೌದು, ಅವನ ಪತ್ನಿ ಶ್ಯಾಮಲ, ಅವಳೇ ಇವಳು ಅಂತ ಒಂದರ್ಥ. ಇಂದ್ರನ ಪದವಿಯಲ್ಲಿ ಅಂತಂದರೆ ರೋಚನ ಅಂತ ವಾಯು, ಅವನು ಇಂದ್ರ ಪದವಿಯನ್ನು ಆಳಿದಾನೆ, ಅವನ ಪತ್ನಿ ಭಾರತೀ ದೇವಿ. ಶಕ್ರಸ್ಯ ಏಕಸ್ಯ ಸಾ ಪತ್ನಿ ಅಂತಂದರೆ ವಿವರಣೆ ಮಾಡಿಕೊಳ್ಬೋದು. ಈಗ ಅಶ್ವಿನಿ ದೇವತೆಗಳು ಹಾಗೂ ದೇವೇಂದ್ರ, ಶಚಿ ಮತ್ತು ಉಷಾ ಅವರೂ ಕೂಡ ಇಲ್ಲಿ ಸಂಪರ್ಕದಲ್ಲಿದ್ದರು ಅಂತ ನಮಗೆ ಕಥೆ ಕೇಳ್ತೇವೆ. ಶ್ಯಾಮಲ, ಭಾರತಿ, ಶಚಿ, ಉಷಾ. ಹೆಚ್ಚಿನದಾಗಿ ಸೇರಿಕೊಂಡವಳು ಪಾರ್ವತಿ, ಅವಳು ಒಬ್ಬಳಿದ್ಲು ಅಂತ ಕಥೆ ಇದೆ. ಇವರೆಲ್ಲರನ್ನ ನಿಯಂತ್ರಿಸ್ತಾ ಇದ್ದವಳು ಭಾರತೀನೇ ಅಂತ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿದ್ದಾರೆ. ಈ ಪುರಾಣಗಳನ್ನು ನೋಡಿ ಸಂಶಯ ಬರ್ತದೆ ಅಂಥೇಳಿ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಮಾಡಿ ಸಜ್ಜನರು ಸಂಶಯಕ್ಕೆಡೆ ಆಗೋದು ಬೇಡ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಮುಂದೆ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಬಲರಾಮ ತೀರ್ಥಯಾತ್ರೆಗೆ ಅಂತ ಹೊರಟ, ಬ್ರಹ್ಮಹತ್ಯೆ ಅವನಿಗೂ ಬಂತು ಅಂತ ಕಥೆ ಇದೆಯಲ್ಲ ಮಹಾಭಾರತದಲ್ಲಿ. ಬಲರಾಮನಿಗೆ ಬ್ರಹ್ಮಹತ್ಯೆ ಯಾಕೆ ಬಂತು ಅಂತ ಅನ್ನೋ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ರಾಮ ಪಾರ್ಥೆ ಪರಾಂ ಪ್ರೀತಿಂ ಜ್ಞಾತ್ವಾ ಕೃಷ್ಣಸ್ಯ ಲಾಂಗಲಿ. ಹಲಾಯುಧವನ್ನು ಧರಿಸಿದಂಥ ಬಲರಾಮ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡಿದ. ಅರ್ಜುನ. ಕೃಷ್ಣನಿಗೆ ಬಹಳ ಪ್ರೀತಿ ಅರ್ಜುನನ ಕಂಡ್ರೆ, ಹಾಗಾಗಿ ಅರ್ಜುನನ ರಥದ ಸಾರಥಿ ಆಗ್ತೇನೆ ಅಂತ ಹೊರಟಿದ್ದಾನೆ. ಬಲರಾಮನಿಗೇನನ್ನಿಸ್ತು, ದುರ್ಯೋಧನನನ್ನು ನಮ್ಮ ಸಂಬಂಧಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಪಾಠ ಬೇರೆ ಹೇಳಿದ್ರಿಂದ ಶಿಷ್ಯನೂ ಆಗಬೇಕು. ಕೃಷ್ಣನ ಕಡೆ ಸೇರಿಕೊಂಡು ಕೃಷ್ಣನಿಗೆ ಬಹಳ ಪ್ರಿಯವಾಗೋ ಹಾಗೆ ಮಾಡಲಿಕ್ಕೆ ಹೋದರೆ ದುರ್ಯೋಧನಿಗೆ ಮನಸ್ಸಿಗೆ ಕಿರಿಕಿರಿ ಆಗ್ತದೆ. ದುರ್ಯೋಧನ ಹತ್ರ ಸೇರಿಕೊಂಡ್ರೆ ಅವ ನಮ್ಮ ಶಿಷ್ಯ, ಅವನು ನನ್ನ ಬಂಧು ಅಂತ ಕೃಷ್ಣನ ಪ್ರೀತಿ ಕಡಿಮೆ ಆಗ್ತದೆ, ಕೃಷ್ಣನಿಗೆ ಮನಸ್ಸಿಗೆ ಖೇದ ಆಗ್ತದೆ. ಏನು ಮಾಡಬೇಕೀಗ? ಹಾಗಾಗಿ ಬಲರಾಮ ಯೋಚನೆ ಮಾಡಿದ, ದುರ್ಯೋಧನಿಗೆ ಕೃಷ್ಣನಿಗೆ ಅಸಮಾಧಾನ ಆಗದೇ ಇರೋ ಹಾಗೆ ನಾನು ಈಗಿರಬೇಕು ಅಂದರೆ ಇಬ್ಬರದ್ರೂ ಸೇರಬಾರ್ದು. ನ ಪಾರ್ಥ ತಸ್ಮಾನ್ ನ ಪಾರ್ಥಂ ಯಾಸ್ಯಾಮಿ. ಹಾಗಾಗಿ ಅರ್ಜುನ ಬಂದು ಬಲರಾಮ ನನ್ನ ಹತ್ರ ಬಾ ಅಂತಂದರೆ, ದುರ್ಯೋಧನ ಬಂದು ಬಲರಾಮ ನನ್ನ ಹತ್ರ ಬಾ ಅಂದರೆ ಇಬ್ಬರ ಹತ್ರ ಬರಲ್ಲ ಅಂತಂತ. ಬರಲ್ಲ ಅಂತ ಬಾಯಲ್ಲಿ ಹೇಳೋದು ಮುಖ್ಯ ಅಲ್ಲ, ಬರದೇ ಇದ್ದದ್ದಕ್ಕೆ ನೀವಿಬ್ಬರು ಹೀಗೆ ಅಂತ ಅವ್ರಿಗೆ ಹೇಳಿದರೆ ಅವ್ರಿಗೆ ಬೇಸರ ಆಗ್ತದೆ. ಅದಕ್ಕೇನು ಮಾಡಿದ, ಏನಾದರೂ ಮಾಡಿ ಒಟ್ಟು ಈ ಪರಿಸರದೊಳಗೆ ನಾನು ಇರಬಾರ್ದು ಅಂತ ಯೋಚನೆ ಮಾಡಿದ. ಹಾಗೆ ಬಿಟ್ಟು ಹೋಗ್ತಾನೆ ಅಂದರೆ ಯಾಕೆ ಬಿಟ್ಟು ಹೋದ ಅಂತ ಸಂಶಯ ಮತ್ತೆ ಬರಲಿಕ್ಕೆ ಶುರು ಆಗ್ತದೆ. ಮಾಡಬಾರ್ದು ಅಪರಾಧ ಅಂತ ಮಾಡಿ ಅದಕ್ಕೊಂದು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಂಬರ್ತೇನೆ ಅಂದರೆ ಯಾರೂ ಸುದ್ದಿಗೆ ಬರಲ್ಲ. ಇದನ್ನು ಯೋಚನೆ ಬಲರಾಮ ಮಾಡಿದ್ದ ಅಂತ ಪುರಾಣ ವಿವರಣೆ ಮಾಡ್ತದೆ. ತಸ್ಮಾನ್ ನ ಪಾರ್ಥಂ ಯಾಸ್ಯಾಮಿ ನಾಪಿ ದುರ್ಯೋಧನಂ ನೃಪಂ. ಸುಮ್ಮನೆ ಹಾಗೆ ಹಾಸ್ಯಕ್ಕೆ ಹೇಳ್ತೀವಿ,
ಅವನೂ ಬೇಡ, ಇವನೂ ಬೇಡ, ನನ್ನದೇ ಒಂದು ದಾರಿಯಲ್ಲಿ ನಾನು ತಟಸ್ಥನಾಗಿರ್ತೇನೆ ಅಂತ ನಿರ್ಣಯ ತಗೊಳ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ನಿರ್ಣಯ ತಗೊಳ್ಬೇಕು ಅಂತದೆ ಪುರಾಣ. ಹಾಸ್ಯಕ್ಕೆ ಇವತ್ತಿದನ್ನು ಸೇಫ್ ಜೋನ್ ಅಂತ ಹೆಸರಿನಿಂದ ಕರೀತಾರೆ. ಸೇಫ್ ಜೋನ್. ಸಮಾಜದಲ್ಲಿ ಹೀಗೆ ಘಟನೆ ನಡೀತಿರ್ತದೆ. ಎರಡು ಗುಂಪಾಗಿಬಿಟ್ಟಿರ್ತಾರೆ. ನಮಗೆ ನೋಡಿದರೆ ಎರಡೂ ಗುಂಪಿನವರು ಬೇಕಾಗ್ತಾರೆ. ಹೌದು, ನಮಗೆ ಅವರೂ ಬೇಕು, ಇವರೂ ಬೇಕು. ಇವರನ್ನು ವಿರೋಧಿಸೋಂಗಿಲ್ಲ, ಅವರನ್ನು ಎತ್ತಿ ಕಟ್ಟೋಂಗಿಲ್ಲ. ಏನು ಮಾಡಬೇಕು ಹೇಳಿ? ಅಲ್ಲ, ನಾನೇನು ಹೆಸರು ಹೇಳಲ್ಲ, ನಮ್ಮ ಬದುಕಿನಲ್ಲಿ ಹೀಗೊಂದು ಎರಡು ಗುಂಪಾಗಿಬಿಟ್ಟಿರ್ತದೆ. ಆಗಿದೆನೋ ಇಲ್ಲೋ ಸಮಾಜದಲ್ಲಿ? ಆ ಜಾತಿ, ಆ ಮತ, ಆ ಮಠ, ಆ ಪರಿಸರ, ಆ ಏರಿಯಾಗಳಲ್ಲಿ ಆಗಿಬಿಟ್ಟಿರ್ತವೆ. ಒಂದು ಬೀದಿಯಿಂದ ಇನ್ನೊಂದು ಬೀದಿ ಹೆಚ್ಚು ಕಡಿಮೆ ಆಗಿಬಿಟ್ಟಿರ್ತಾರೆ. ಅಂಥೇಳಿ ಇವರನ್ನು ಬಿಡೋಣ ಅಂದರೆ ಅವರನ್ನು ಬಿಡಲಿಕ್ಕಾಗಲ್ಲ, ಇವರನ್ನು ಹಿಡಿಯೋಣ ಅಂದರೆ ಇವ್ರನ್ನ ಹಿಡಿಲಿಕ್ಕಾಗಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಬಲರಾಮ ಎಷ್ಟು ಪೇಚಿಗೆ ಸಿಕ್ಕಾಕೊಂಡಿದ್ದ ಅಂತ ಗೊತ್ತಾಗ್ತದೆ. ಪುರಾಣ ಇಂಥ ಕಥೆಗಳನ್ನು ನಮ್ಮ ಕಣ್ಣು ಮುಂದೆ ಇಡ್ತದೆ ಅಂದರೆ ಮತ್ತೇನು ಅಭಿಪ್ರಾಯ? ಸ್ವಂತ ತಮ್ಮ ಕೃಷ್ಣ, ಸ್ವಂತ ಕೃಷ್ಣನಿಗೆ ಅಣ್ಣ, ಅಂಥವನಿಗೆ ಆ ಸಮಯದೊಳಗೆ ನಿರ್ಧಾರ ತಗೊಳ್ಳುವಾಗ ಕಿರಿಕಿರಿ ಆಯಿತು ಅಂತಂದರೆ ಇನ್ನು ನಾವ್ಯಾರು ಹೇಳಿ ನೋಡೋಣ? ನಾವ್ಯಾರು? ಅರ್ಜುನನ ಹತ್ರ ಬೇಡ ಅಂತಂದ, ದುರ್ಯೋಧನ ಹತ್ರ ಹೋಗಲ್ಲ ಅಂದ. ನೋಡಿದ ಅವನ ಅಳಿಯ, ಅವನು ಶಿಷ್ಯ ಆಗಬೇಕು ದುರ್ಯೋಧನ. ಸಂಬಂಧಿ ಬೇರೆ, ಬಹಳ ದೊಡ್ಡ ಸಂಬಂಧ. ಏನು ಮಾಡಲಿ ಅಂತ ಯೋಚನೆ ಮಾಡಿ ಅವರಿಬ್ಬರನ್ನೂ ಬೇಡ ಅಂತ ನಿರ್ಣಯಿಸಿಕೊಂಡು ತೀರ್ಥೇಶ್ವಾಪ್ಲಾವಯಿಷ್ಯಾಮಿ ತಾವದಾತ್ಮಾನಮಾತ್ಮನ. ಈ ಕೌರವ ಪಾಂಡವರ ಯುದ್ಧ ಮುಗಿಯೋ ತನಕನೂ ತೀರ್ಥಯಾತ್ರೆ ಮಾಡ್ಕೊಂಡು ಬಂದುಬಿಡೋಣ ಅಂತ ಶುರು ಮಾಡಿದ್ರಂತೆ. ಕುರುಣಾಂ ಪಾಂಡವಾನಾಂಚ ಯಾವತ್ ಯುದ್ಧಂ ಭವಿಷ್ಯತಿ, ಎಲ್ಲಿವರೆಗೂ ಯುದ್ಧ ನಡೀತದೆ, ಯುದ್ಧ ಮುಗೀತು ಅಂತ ವಿಷಯ ಬರೋ ತನಕನೂ ತೀರ್ಥಯಾತ್ರೆ ಮಾಡಿಬಿಟ್ರೆ ಆಯಿತು. ಹಿಂಗೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದಾನೆ. ಈ ವಿಷಯ ಮಹಾಭಾರತವನ್ನು ನೇರವಾಗಿ ನೋಡಿದರೂ ಇಷ್ಟು ಸ್ಪಷ್ಟ ಆಗಲ್ಲ. ಅದಕ್ಕೆ ಮಾರ್ಕಾಂಡೇಯ ಪುರಾಣದೊಳಗೆ ಈ ಪಕ್ಷಿಗಳು ಜೈಮಿನಿಗಳಿಗೆ ಹೇಳುವಾಗ ಬಲರಾಮ ತೀರ್ಥಯಾತ್ರೆಗೆ ಹೋಗಿದ್ದ ಅನ್ನೋದರ ಸ್ಪಷ್ಟೀಕರಣ ಇಲ್ಲಿ ಕೊಡ್ತೇನೆ ಅಂತ ವಿವರಣೆ ಮಾಡಿಬಿಟ್ಟಿದ್ದಾರೆ. ಹೇಗೆ ಮಾಡಿದ? ಜಗಾಮದ್ವಾರಕಾಂ ಶೌರಿಗೆ ಸ್ವಸೈನ್ಯ ಪರಿವಾರಿತಃ. ಒಂದ್ಸಲಿ ಬಲರಾಮ ಯೋಚನೆ ಮಾಡಿ ದುರ್ಯೋಧನನ ಅನುಮತಿ ಪಡೆದು, ಅರ್ಜುನನ ಅನುಮತಿ ಪಡೆದು, ಕೃಷ್ಣನ ಅನುಮತಿ ಪಡೆದು ಸೈನ್ಯ ಸಮೇತನಾಗಿ ನಾನು ದ್ವಾರಕಾಪಟ್ಟಣಕ್ಕೆ ಹೋಗ್ತೇನೆ ಅಂತ ಬಂದುಬಿಟ್ಟ. ಅವರಿಗೆಲ್ಲ ಹೋಗಲಿ ಬಿಡು, ದ್ವಾರಕೆಗೆ ಹೋಗ್ತಿದ್ದಾನೆ ಅಂತೇಳಿ ಅಂದ್ಕೊಂಡಿದ್ರಂತೆ. ಅರ್ಜುನ, ದುರ್ಯೋಧನ ದ್ವಾರಕೆಗೆ ಬಂದ ಮೇಲೆ ಸುಮ್ಮನಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ತನ್ನ ಹೆಂಡತಿ ರೇವತಿ, ಬಹಳ ಪ್ರಿಯಳಾದಂತಹ ಹೆಂಡತಿ ಅವಳು ರೇವತಿ ದೇವಿ, ಅವಳನ್ನು ಕರ್ಕೊಂಡು ಬಾ ಇಲ್ಲೇ ವಿಹಾರ ಮಾಡ್ಕೊಂಡು ಬರೋಣ ಅಂತ ಹೋದ. ಎಲ್ಲಿಗೆ ಹೋದ? ದ್ವಾರಕಾಪಟ್ಟಣದ ಸುತ್ತಲೂ 4 ಪರ್ವತಗಳಿವೆ. ಅದರಲ್ಲಿ ಒಂದು ಪರ್ವತ ರೈವತ ಅನ್ನೋ ಹೆಸರಿನ ಪರ್ವತ. ಆ ಪರ್ವತದಲ್ಲಿ ಒಂದು ಉದ್ಯಾನವನದ ಕಡೆಗೆ ಹೋದ. ಆ ಉದ್ಯಾನವನದಕ್ಕೆ ಹೋಗಿ ಮದ್ಯಪಾನ ಮಾಡಿದ. ಕಣ್ಣೆಲ್ಲ ಕೆಂಪು ಮಾಡಿಕೊಂಡ, ತೂರಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಏನು ಮಾಡೋ ಹಾಗಿಲ್ಲ. ಬಲರಾಮ ಅವನು ಯಾರು, ಏನು ಕೇಳೋರು ಯಾರು? ಅದರೊಳಗೆ ವಿಹಾರ ಮಾಡ್ತಾನೆ. ಆ ಪುರಾಣ ರೈವತ ಪರ್ವತದೊಳಗಿದ್ದಂತಹ ಉದ್ಯಾನವನಗಳ ಸೌಂದರ್ಯವನ್ನು ವರ್ಣನೆ ಮಾಡ್ತದೆ. ಯಾವ್ಯಾವ ಋತುಗಳಿಗೆ ಯಾವ್ಯಾವ ಹೂಗಳು ಬಿಡಬೇಕು, ಮರಗಳು ಹೇಗಿದ್ದು ಭಾಳ ವಿಸ್ತಾರವಾಗಿದೆ. ಅದನ್ನೆಲ್ಲ ಏನು ವಿಸ್ತಾರ ಮಾಡಲ್ಲ. ವೃಕ್ಷಗಳ ಹೆಸರು ಹೇಳ್ತಾರೆ. ಹಲಸಿನ ಮರ, ನಿಂಬೆ ಮರ, ಬಾಳೆ ಮರ, ಈಚಲ ಮರ, ಕಂಕೋಲ ಮರ, ನಳಿನ ಮರ, ಮಾವಿನ ಮರ ಎಲ್ಲ ಹೇಳಿದ್ದಾರೆ. ಪುರಾಣ ಏನು ಮಾಡೋಣ? ಕೆಲವು ಮರಗಳ ಹೆಸರು ಹೇಳಿದ್ದಾರೆ. ಕನ್ನಡದಲ್ಲಿಯೋ ತಮಿಳಿನಲ್ಲಿಯೋ ಅದು ಏನು ಅಂತ ಹುಡುಕಬೇಕು. ಆಮೇಲೆ ಅಷ್ಟು ಪುರಾಣಗಳನ್ನು ಒಳಗಿಳಿದು ಪೂರ್ಣ ಸಂಶೋಧನೆ ಮಾಡಿಲ್ಲ ಇನ್ನೂ. ಅದ್ಭುತವಾಗಿ ಹೇಳ್ತಾರೆ. ಅಲ್ಲೆಲ್ಲ ಇವನು ವಿಹಾರ ಮಾಡಿದ. ಹೂವಿನ ಹೆಸರು ಹೇಳ್ತಾರೆ, ಹೂವಿನ ಬಳ್ಳಿಗಳನ್ನು ಹೇಳ್ತಾರೆ. ಭಾರಿ ಅದ್ಭುತವಾಗಿದೆ. ಅಂಥ ಹೂವಿನ ಬಳ್ಳಿಗಳ ಕೆಳಗೆ ಹೋದ, ಅಲ್ಲಿ ವಿಹಾರ ಮಾಡಿದ. ಹೀಗೆ ಮಾಡ್ಕೊಂಡು ಮುಂದೆ ಹೋಗ್ತಾ ಆ ಪರ್ವತದ ಹತ್ರ ಸದದರ್ಶ ದ್ವಿಜಾಸ್ತತ್ರ
ಒಂದು ಭಾಗದಲ್ಲಿ ವೇದಾಂಗಗಳನ್ನು ತಿಳಿದಂತಹ ಕೌಶಿಕಾನ್ ಭಾರ್ಗವಾಶ್ಚೈವ ಭಾರದ್ವಾಜಾನ್ ಸ ಗೌತಮ. ಒಂದು ಗುಂಪನ್ನು ಕಂಡಂತೆ ಬಲರಾಮ. ಕೌಶಿಕರು, ಭಾರ್ಗವರು, ಭಾರದ್ವಾಜರು, ಗೌತಮರು. ಆ ಗೋತ್ರದಲ್ಲಿ ಬಂದಂಥ ಋಷಿಗಳು ಅಲ್ಲಿ ಕುಳಿತದ್ದನ್ನು ಕಂಡು ಅವರನ್ನು ನೋಡಿ ಅವರ ಬಳಿಗೆ ಬರಬೇಕು. ವಿವಿಧ ಕಥಾಶ್ರವಣ ಮಾಡಿಕೊಂಡು ಆಸಕ್ತರಾದವರು ನೋಡಿದರೆ ಸೂತ ಪುರಾಣಿಕರು ಅಲ್ಲೇ ಇದ್ದರಂತೆ. ಅವರನ್ನು ನೋಡಿ ಇವನು ಸುಮ್ಮನೆ ಇರದೇನೆ ಪಾನಮತ್ತನಾದಾಗ ಅವರೆಲ್ಲ ಬಲರಾಮ ಬಂದಿದ್ದಾನೆ, ಪಾನಮತ್ತನಾಗಿದ್ದಾನಲ್ಲ, ನಾವೇನು ಹೆಚ್ಚು ಮಾತಾಡಬಾರ್ದು, ಏನು ಮಾಡಿಬಿಡ್ತಾನೋ ಏನು. ಪಾನಮತ್ತರಾದಾಗ ಭಾಳ ಯೋಚನೆ ಮಾಡಿರಬೇಕು, ಸುಲಭ ಅಲ್ಲ ಅಂತ ಹೇಳಿ ಎದ್ದು ನಿಂತುಕೊಂಡು ಬೇಡಪ್ಪ ಇವನ ಕಥೆ ಅಂತ ದೂರ ಸರಿದ್ರೆ ಪುರಾಣ ಹೇಳಲಿಕ್ಕೆ ಬಂದ ಸೂತ ಪುರಾಣಿಕರನ್ನು ಕೈಯಲ್ಲಿದ್ದ ಆಯುಧದಿಂದ ತಲೆನೇ ಕತ್ತರಿಸ್ಬಿಟ್ಟು ಎಲ್ಲರೂ ಹೆದರಿ ಓಡೋಡಿ ಹೋದ ಮೇಲೆ ಮತ್ತೆ ಬರದೇ ಇರ್ತದ ಬ್ರಹ್ಮ ಹತ್ಯೆ. ಪುರಾಣಾಚಾರ್ಯರನ್ನು ಹತ್ಯೆಗೈದ ಅಂತ ದೋಷ ಬಂತು. ಸಿಟ್ಟಿನಿಂದ ಹತ್ಯೆಗೈದಂಥವನಿಗೆ ಆಗ ಮದಭರಿತನಾದಿದ್ದ ಬುದ್ಧಿ ಕಡಿಮೆ ಆಗಿತ್ತು. ಅದೆಲ್ಲ ಮದ ಇಳಿದು ಮೇಲೆ ತಲೆ ಒಳಗೆ ಬಂತಂದು, ಅಯ್ಯೋ ಎಂಥ ಅಪರಾಧ ಮಾಡಿಬಿಟ್ಟೆ, ಈ ಪಾಪ ದೊಡ್ಡದು ಬಂದಿದೆ, ಇದನ್ನೇನಾದರೂ ಮಾಡಿ ಕಳ್ಕೊಳ್ಬೇಕು, ತೀರ್ಥಯಾತ್ರೆಗೆ ಹೊರಟೆ. ಇಷ್ಟು ಕಥೆಯನ್ನು ಪುರಾಣ ಹೇಳ್ತದೆ. ಇದರ ಮುಂದುವರೆದ ಭಾಗವನ್ನು ನಾಳೆ ದಿವಸ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.